ಒಂದು ಟೀ ಕುಡಿತೀರಾ ಅಲ್ಲ ಅಂಗಡಿನಲ್ಲಿ ಹೋಗಿ ಆ ಕಾಸ್ನಲ್ಲಿ ನೀವು ಪೂರ್ತಿ ಬೆಂಗಳೂರು ಓಡಾಡ್ಕೊಂಡು ಬರ್ಬೋದು. ಬರೀ ಒಂದೇ 1 ಲಕ್ಷಗೆ ಹೊಂಡಾ ಸಿಟಿ ಕೊಡ್ತೀನಿ ನೋಡಿ. ಮಾರ್ಕೆಟ್ ನಲ್ಲಿ ಯಾರು ಕೊಡಲ್ಲ. ಇಲ್ಲಿ ಮೇಲ್ಗಡೆ ನೋಡಿ ಸರ್, ನೀವು ಪಳ 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 ಅಂತ 7.5 ಲಕ್ಷ ತಿಳ್ಕೊಂಡಿದ್ದೀರಾ? ಬೇಡ, 1,60,000 ಕೊಡಿ. ಚಾಲೆಂಜ್ ಮಾಡ್ಬಿಡ್ತೀನಿ. HR ಗುಜರಾತ್ ಡೆಲ್ಲಿ ಗಾಡಿ ಸಿಗಲ್ಲ. 7 ಲಕ್ಷ ತಿಳ್ಕೊಂಡಿದ್ದೀರಾ? 7 ಗಾಡಿ ಹೇಳಿದೀನಿ, 1 ಲಕ್ಷಗೆ. ಇಲ್ಲಿ ಮೇಲ್ಗಡೆ ನೋಡಿ ಸರ್, ನೀವು ಇದೂನು 1 ಲಕ್ಷ. ಮಾರ್ಕೆಟ್ ನಲ್ಲಿ 320 ಹೇಳ್ತಾರೆ, ಡೈರೆಕ್ಟ್ 2,20,000ಗೆ ಪಳ 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 ಹೊಡಿ. 2010 ಮಾಡಲ್ದು ಬರೀ 1,30,000. ಚಾಲೆಂಜ್ ಮಾಡ್ಬಿಡ್ತೀನಿ. HR ಗುಜರಾತ್ ಡೆಲ್ಲಿ ಗಾಡಿ ಸಿಗಲ್ಲ. 1,30,000ಗೆ ಡೀಸೆಲ್ ಗಾಡಿ ಸ್ವಿಫ್ಟ್ ಎಷ್ಟು ಪ್ರೈಸ್ ಸರ್? 270 ಅಂತ ತಿಳ್ಕೊಂಡಿದ್ದೀರಾ? ಡೈರೆಕ್ಟ್ 1 ಲಕ್ಷ ಡಿಸ್ಕೌಂಟ್ 170ಗೆ ಕೊಡ್ತೀನಿ. ಇಲ್ಲಿ ಮೇಲ್ಗಡೆ ನೋಡಿ ಸರ್, ನೀವು 180 ಕೊಡಿ ಸರ್. 2010 ಮಾಡಲ್ ನ್ಯೂ ಶೇಪ್ ಪವರ್ ಪೊಸಿಷನಿಂಗ್ AC ಸಮೇತ ವ್ಯಾಗನರ್ ಕೊಡ್ತೀನಿ ಸರ್. 30 ಲಕ್ಷ ಗಾಡಿ 3 ಲಕ್ಷ ಕೊಡ್ತೀನಿ ಸರ್. ಇಲ್ಲಿ ಮೇಲ್ಗಡೆ ನೋಡಿ ಸರ್, ನೀವು ಬೇಡ ಸರ್, 10 ಲಕ್ಷ ಕೊಡಿ ಸರ್, ತಗೊಂಡೋಗಿ ಸರ್. ಮರ್ಸಿಡಿಸ್ ಬೆನ್ಸ್ ಅದನ್ನು. ಸೊ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಎಲ್ಲಿ ಬಂದಿನಿ ಅಂದ್ರೆ ನಿಮಗೆ ಸರ್ ನೋಡ್ತಿದ್ರೆ ಗೊತ್ತಾಗಿರುತ್ತೆ ಎಲ್ಲಿ ಬಂದಿರ್ತೀನಿ ಅಂತ. ಸೊ ಫೈನಲಿ ಆಲ್ಫಾ ಕಾರ್ಸ್ ಬಂದಿದ್ದೀನಿ. ಯಾರಾದ್ರೂ ಒಂದು ಒಳ್ಳೆ ಬಜೆಟ್ ಅಲ್ಲಿ ಗಾಡಿ ಹುಡುಕ್ತಾ ಇದ್ದೀರಾ ಅಂದ್ರೆ ಆರಾಮ ಬರ್ಬೋದು ನೀವು ಆಲ್ಫಾ ಕಾರ್ಸ್ಗೆ. ಸೊ ನಿಮ್ಮ ಜೊತೆ ವಸೀಂ ಸರ್ ಇದ್ದಾರೆ, ನಾವು ವೆಲ್ಕಮ್ ಮಾಡ್ಕೊಳ್ಳೋಣ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ಯಾವಾಗ್ಲೂ ನಾನು ಸುನಿಲ್ ಚಾನೆಲ್ ನಲ್ಲಿ ಇದು ವ್ಯೂಸ್ ತುಂಬಾ ಜಬರ್ದಸ್ತ್ ನೋಡ್ತಾ ಇದ್ದಾರೆ. ಯಾಕಂದ್ರೆ ಆ ಥರ ಪ್ರೈಸ್ ಕೊಡ್ತಾ ಇದ್ದೀನಿ. ಪ್ರೈಸಿಂಗ್ ಶಾಕ್ನೂ ಆಗಬೇಕು, ಕರೆಂಟ್ನು ಹೊಡಿಬೇಕು. ಕರೆಂಟ್ ಹೊಡ್ರೆ ಹೆಂಗೆ ಜುಮ್ ಅನ್ನುತ್ತೆ ಎಲ್ಲ ಬಾಡಿ, ಆ ಥರ ಜುಮ್ ಅಂತ ಅನ್ನುತ್ತೆ. 2009 ಮಾಡಲ್ದು ಸರ್, ಒಂದು ಟ್ರೇಲರ್ 9 ಮಾಡಲ್ದು ಟ್ರೇಲರ್ ಕೊಳ್ಳೇಬೇಕು ಸರ್. 9 ಮಾಡಲ್ದು 1 ಲಕ್ಷ ಕೊಡ್ತೀನಿ. ಹೋಂಡಾ ಸಿಟಿ 1 ಲಕ್ಷ ಕೊಡ್ತೀನಿ. 12 ಮಾಡಲ್ದು ಬೀಟ್ 1,60,000 ಕೊಡ್ತೀನಿ. 2017 ಮಾಡಲ್ ಡೆಟ್ಸನ್ಗೋ 17 ಮಾಡಲ್ ಸಿಂಗಲ್ ಓನರ್ 11,000 ನೋಡಿರೋದು ಗಾಡಿ ಎಷ್ಟ್ಗೆ ಕೊಡ್ತೀನಿ? ಬರೀ 730ಗೆ ಕೊಡ್ತೀನಿ. 730. ಇದು ಬರೀ ಟ್ರೇಲರ್ ನೋಡ್ತಾ ಇರಿ. ಹಿಂದೆ ಯಾರು ಕೊಟ್ಟಿರಬಾರ್ದು, ಮುಂದೆ ಕೊಳ್ಳೇಬಾರ್ದು. ಆ ಪ್ರೈಸಿಂಗ್ ನಲ್ಲಿ ಗಾಡಿ ಕೊಡ್ತೀನಿ. ಶಾಕ್ ಏನಪ್ಪ ಈ ಸತಿ ಕೊಡ್ತಾ ಇರೋದು ಅಲ್ಫಾ ಕಾರ್ಸ್ ನಲ್ಲಿ. ಅಲ್ಫಾ ಕಾರ್ಸ್ ಅಂದ್ರೇನೆ ಬೆಂಕಿ ಸರ್. ಬರ್ರ ಒಂದ್ ಕಾರ್ ನಲ್ಲಿ ಹಚ್ಬಿಟ್ರೆ ಬೆಂಕಿ ಬರ್ರ ಅಂತ ಹೆಂಗೆ ಹಚ್ಕೊಂಡು ಹೋಗುತ್ತೆ ಆ ತರ ಹಚ್ಕೊಂಡು ಹೋಗ್ಬೇಕು. ಆ ಪ್ರೈಸಿಂಗ್ ನಲ್ಲಿ ಜನಗಳು ನೋಡಿ ಅವರು ಹೋಗಿ 100 ಜಾಗ ಹುಡುಕ್ದ್ರೂ ಆ ಪ್ರೈಸಿಂಗ್ ನಲ್ಲಿ ಸಿಗಲ್ಲ. ನಮ್ಮ ಹತ್ರ ಡೈರೆಕ್ಟ್ ಬಂದ್ಬಿಡಿ. ಯಾವ ತರ ಗಾಡಿ ಬೇಕು, ಯಾವ ವೇರಿಯಂಟ್ ಬೇಕು ಎಲ್ಲ. ಡೀಸೆಲ್ ಬೇಕಂದ್ರೆ ಡೀಸೆಲ್ ಇರುತ್ತೆ, ಪೆಟ್ರೋಲ್ ಬೇಕಂದ್ರೆ ಪೆಟ್ರೋಲ್ ಸಿಗುತ್ತೆ, ಸಿಡಾನ್ ಬೇಕಂದ್ರೆ ಸಿಡಾನ್ ಸಿಗುತ್ತೆ, ಹ್ಯಾಚ್ ಬ್ಯಾಗ್ ಬೇಕಂದ್ರೆ ಹ್ಯಾಚ್ ಬ್ಯಾಗ್ ಸಿಗುತ್ತೆ, ಯಾವ ಎಲೆಕ್ಟ್ರಿಕ್ ವೆಹಿಕಲ್ ಬೇಕಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಸಿಗುತ್ತೆ. ಎಲ್ಲ ಟೈಪ್ ಪ್ರೀಮಿಯಂ ಇಂದ ಪ್ರೀಮಿಯಂ ಗಾಡಿ ಇದೆ. ಬೆನ್ಸ್ ಇದೆ, ಸ್ಕೋಡಾ ಇದೆ. ಸ್ಕೋಡಾ ಪ್ರೈಸ್ ಹೇಳಿಲ್ಲ ಸರ್. ಎಷ್ಟು ಟೋಟಲ್ 8 ಏರ್ ಬ್ಯಾಗ್, ಸನ್ ರೂಫ್, 30 ಲಕ್ಷ ಗಾಡಿ ಬರೀ 10% ನಲ್ಲಿ ಕೊಡ್ತೀನಿ. 3 ಲಕ್ಷಗೆ ಅದನ್ನು 10% ಅಲ್ಲಿ. ಏನ್ ಸರಿ ಸತಿ ಒಂದ್ ಸುಳ್ಳು ಧಮಾಕನೆ ಅಂತ ಹೇಳ್ಬೋದು. ಧಮಾಕ ದೀಪಾವಳಿ ಇಲ್ಲೇ ಮಾಡ್ಬೇಕು ಬನ್ನಿ ಕಸ್ಟಮರ್ಗಳು ಎಲ್ಲ. ಓಕೆ ನೋಡಿ ಆ ಪ್ರೈಸ್ ಅಲ್ಲಿ ಕೊಡ್ತಾ ಇದಾರೆ. ಸೊ ಸರ್ ಇಷ್ಟೊಂದು ಗಾಡಿಗಳಿದೆ. ಲೋನ್ ಎಲ್ಲ ಹೆಂಗೆ? ಲೋನ್ ಎಲ್ಲ ಪೂರ್ತಿ 100 ಕಿಲೋಮೀಟರ್ಸ್ ನಲ್ಲಿ ಮಾಡ್ಕೊಡ್ತೀವಿ. ಕರ್ನಾಟಕದಿಂದ ಬೆಂಗಳೂರಿಂದ ಅಂತ ಹೇಳ್ತೀರಾ, ನಾವು ಆಲ್ ಓವರ್ ಕರ್ನಾಟಕ. ಇವಾಗ ಮುಂಬೈಗೆ ಟಚ್ ಆಗ್ತಾ ಇದೆ ಕರ್ನಾಟಕ, ಅಲ್ಲಿನೂ ಆಗ್ಬಿಡುತ್ತೆ. ಡೆಲ್ಲಿಗೆ ಟಚ್ ಆಗ್ತಾ ಇದೆ ಕರ್ನಾಟಕ, ಅಲ್ಲಿನೂ ಆಗ್ಬಿಡುತ್ತೆ. ಆ ತರ ಗುಜರಾತ್ಗೆ ಟಚ್ ಆಗ್ತಾ ಇದೆ, ಅಲ್ಲಿನೂ ಆಗ್ಬಿಡುತ್ತೆ. ಬಾರ್ಡರ್ ನಲ್ಲಿ ಮಾಡ್ಕೊಡ್ತೀನಿ ಸರ್. ಓಕೆ, ನಿಮಗೆ ಥ್ರೂಔಟ್ ಕರ್ನಾಟಕ ಕೂಡ ನಿಮಗೆ ಲೋನ್ ಫೆಸಿಲಿಟೀಸ್ ಇರುತ್ತೆ. ಸೊ ಸರ್ ಎವ್ರಿ ಟೈಮ್ ಒಂದೊಂದು ಆಫರ್ ಕೊಡ್ತಾ ಇದ್ರಿ. ಸೊ ಈ ಸತಿ ಏನು ಆಫರ್ ಕೊಡ್ತೀರಾ ನಮ್ಮ ಆಲ್ಫಾ ಕಾರ್ಸ್ ಅಲ್ಲಿ? ಸರ್ ಈ ಸತಿ ಆಫರ್ 10,000 ತಗೊಂಡ್ ಬನ್ನಿ, 20,000 ತಗೊಂಡ್ ಬನ್ನಿ, 30,000 ತಗೊಂಡ್ ಬನ್ನಿ, 40,000, 50,000 ಎಷ್ಟಿದೆ ತಗೊಂಡ್ ಬಂದ್ಬಿಡಿ. ಕಾಸು ಕಾರೇ ಕೊಡ್ಬಿಡ್ತೀನಿ. ಲೋನ್ ಮಾಡಿ ಕೊಡ್ಬಿಡೋಣ. ಲೋನ್ ಮಾಡಿ ಕೊಡ್ಬಿಡೋಣ. ಇಲ್ಲಿ ಕಾಸು ತಗೊಂಡ್ ಬನ್ನಿ, ಮಾಡಿಸ್ಕೊಡ್ಬಿಡೋಣ. ಇವಾಗ ಬಡವರು ಏನ್ ಯೋಚನೆ ಮಾಡ್ತಾರೆ ಸರ್, ನಮ್ಮ ಹತ್ರ 20,000 ಇದೆ ಸರ್, ಗಾಡಿ ತಗೊಳ್ಳಕ್ಕೆ ಆಗ್ತಾ ಇಲ್ಲ, 2 ವೀಲರ್ ಅಮೌಂಟ್ ಇದೆ ಅಂತ ಒಂದು ಆಸೆ ಇರುತ್ತೆ ಅವ್ರಿಗೆ. ಇವಾಗ ಮಳೆಕಾಲ, ಒಂದು ಹೋಗಕ್ಕೆ ಆಟೋನಲ್ಲಿ ಹೋಗಕ್ಕೆ 500, 600, 800, 1,000. ಇವಾಗ ರಾತ್ರಿ ಆಗ್ಬಿಟ್ರೆ 2,000 ಕೇಳ್ತಾರೆ. ಅದೇ 200 ರೂಪಾಯಿ ಪೆಟ್ರೋಲ್ ಹಾಕೊಂಡು ಹೋಗ್ಲಿ, ಇಲ್ಲಾಂದ್ರೆ ನಮ್ಮ ಹತ್ರ ಎಲೆಕ್ಟ್ರಿಕ್ ಕಾರ್ ಇದೆ ಅದನ್ನು ತಗೊಂಡ್ ಹೋಗ್ಲಿ. ಎಷ್ಟ್ಗೆ 10 ರೂಪಾಯಿ ರೀಚಾರ್ಜ್ ಮಾಡಿ 100 ಕಿಲೋಮೀಟರ್ ಓಡಾಡಿ. ಓಕೆ ನೋಡಿ, ಈ ತರ ನಿಮಗೆ ಎಲ್ಲ ಫೆಸಿಲಿಟೀಸ್ ಇದೆ ಆಲ್ಫಾ ಕಾರ್ಸ್ ಅಲ್ಲಿ. ಸೊ ಸರ್ ಆಮೇಲೆ ಇವಾಗ ತಡ ಮಾಡೋದು ಬೇಡ ಸರ್, ಒಂದ್ಸತಿ ಲೊಕೇಶನ್ ತಿಳಿಸ್ಕೊಟ್ಬಿಡಿ ಸರ್. ಲೊಕೇಶನ್ ಇದು ಕೊಪ್ಪಳಿ ನೋಡ್ರೆ ಗೊತ್ತಾಗ್ಬಿಡುತ್ತೆ ಸರ್. ಅದೇ ಲೊಕೇಶನ್. ಅವಾಗ್ಲೂ ಹೊಸ ಸಬ್ಸ್ಕ್ರೈಬರ್ಸ್ಗೆ, ಹೊಸ ವ್ಯೂವರ್ಸ್ಗೆ ಹೇಳ್ಬಿಡ್ತೀನಿ, ನಮ್ದು ಲೊಕೇಶನ್ ಬಂದು ಬನಘಟ್ಟ ರೋಡ್, ಅರ್ಕೆರೆ ಸಿಗ್ನಲ್. ಅರ್ಕೆರೆ ಸಿಗ್ನಲ್ ಸ್ವಲ್ಪ ಲೆಫ್ಟ್ ತಗೊಂಡ್ ಬನ್ನಿ. RNS ಮೋಟಾರ್ ಮಾರುತಿದು ಶೋರೂಮ್ ಇದೆ, ಹೈದರಾಬಾದ್ ಬಿರಿಯಾನಿ ಇದೆ, ಅಲ್ಲೇ ಅಲ್ಫಾ ಕಾರ್ಸ್. ಮುಂಚೆ ಚಿಕ್ಕಿತ್ತು ನಮ್ದು ಜಾಗ. ಯಾಕೆ ಅದು ಚಿಕ್ಕಾಗಿತ್ತು ಅಂದ್ರೆ ನನ್ಗೆ ಟೆನ್ಷನ್ ಇತ್ತು, ನಮ್ಮ ಸಬ್ಸ್ಕ್ರೈಬರ್ಸ್ಗೆ, ನಿಮ್ಮ ವ್ಯೂವರ್ಸ್ಗೆ ಕಾರ್ಗಳು ಸಿಗ್ತಾ ಇಲ್ಲ ಅಷ್ಟು. ಅಲ್ಲಿ ಒಂದು 50 ಗಾಡಿ ಇತ್ತು, ಒಂದು 100 ಗಾಡಿ ಸೇಲ್ ಮಾಡೋಣ ಸರ್, ಇದು ಗಾಡಿ ಇಲ್ಲ ಅದು ಗಾಡಿ ಇಲ್ಲ ಅಂತ ಕಸ್ಟಮರ್ ಮೈಂಡ್ ನಲ್ಲಿ ಇತ್ತು. ಅದಕ್ಕೆ ದೊಡ್ಡ ಜಾಗ ತಗೊಂಡು ಅವ್ರಿಗೋಸ್ಕರ
ಅವ್ರಿಗೋಸ್ಕರ ದೊಡ್ಡ ಜಾಗ ತಗೊಂಡು ಕಾರ್ ಜಾಸ್ತಿ ಮಾಡಿದೀನಿ. ಯಾವ ತರ ಕಾರ್ ಬೇಕು ಅದು ಕಾರ್ ಸಿಗ್ಬಿಡುತ್ತೆ ಸರ್. ನಿಮಗೆ ಲೊಕೇಶನ್ ಎಲ್ಲ ಕನ್ಫ್ಯೂಸ್ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ಆರಾಮಾಗಿ ಲೊಕೇಟ್ ಮಾಡ್ಕೊಂಡು ಬರ್ಬೋದು. ಸೊ ತಡ ಮಾಡೋದು ಬೇಡ ಸರ್, ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ಮಾಡೋಣ. ಬನ್ನಿ ಸರ್ ಮಾಡೋಣ. ಓಕೆ, ಸೊ ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್. ರೂಮ್ ಇಂದ ತುಂಬಿ ಆಚೆ ಬಂದ್ಬಿಟ್ಟಿದೆ ಗಾಡಿ. ನಿಮ್ಗೆ ಫಸ್ಟ್ ಹೇಳಿದೆ 1 ಲಕ್ಷನಲ್ಲಿ ಗಾಡಿ ಕೊಡ್ತೀನಿ. ಒಂದ್ ಗಾಡಿ ಹೇಳಿಲ್ಲ, 7 ಗಾಡಿ ಕೊಡ್ತೀನಿ 1 ಲಕ್ಷನಲ್ಲಿ. ಜಬರ್ದಸ್ತ್ ಪ್ರೈಸ್ಗೆ. ಹೋಂಡಾ ಸಿಟಿ ಏನ್ ಪಳ 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 ಅಂತ ಹೊಡಿತಾ ಇದೆ ನೋಡಿ, ಹೆಂಗಿದೆ, ಎಷ್ಟು ಜಬರ್ದಸ್ತ್, ಎಷ್ಟು ಸೈಕ್. ಆಫ್ಟರ್ ಮಾರ್ಕೆಟ್ ಡೈಮಂಡ್ ಕಟಿಂಗ್ ಮ್ಯಾಗ್ ವೀಲ್ಸ್ ಇದೆ, ಪೌಂಡೋ ಪವರ್ ಸ್ಟೇರಿಂಗ್, AC, ಹೊಸ ಇಂಟೀರಿಯರ್, ಲೆದರ್ ಸೀಟ್ಸ್, ಡಿಫೋಗರ್ ಸ್ಟೇರಿಂಗ್ ಹೊಂದ್ಕೊಂಡು ಎಲ್ಲ ಗಾಡಿನಲ್ಲಿ ಪೂರ್ತಿ ಫೀಚರ್ ಸಮೇತ. ಎಷ್ಟು ಸರ್ ಪ್ರೈಸ್? 2 ಲಕ್ಷ ಬೇಡ ಸರ್, 2 ಲಕ್ಷ 50% ಡಿಸ್ಕೌಂಟ್, ಡೈರೆಕ್ಟ್ 1 ಲಕ್ಷ ಕೊಡಿ. ಬರೀ ಒಂದೇ 1 ಲಕ್ಷಗೆ ಹೋಂಡಾ ಸಿಟಿ ಕೊಡ್ತೀನಿ ನೋಡಿ. ಮಾರ್ಕೆಟ್ ನಲ್ಲಿ ಯಾರು ಕೊಡಲ್ಲ, ಚಾನ್ಸೇ ಇಲ್ಲ. ಹೋಂಡಾ ಸಿಟಿ ಅದು ಇಂಜಿನ್ ಬರಲ್ಲ, 1 ಲಕ್ಷಗೆ ಗಾಡಿ ಕೊಡ್ಬಿಡ್ತೀನಿ ಪೂರ್ತಿ. ಸರ್ ಶೆವರ್ಲೆಟ್ ಬಿಟ್ 2012 ಮಾಡೆಲ್ ಡೀಸೆಲ್, 25 ಬರುತ್ತೆ ಮೈಲೇಜ್. ಎಷ್ಟು? 25? 2.5 ಲಕ್ಷ ತಿಳ್ಕೊಂಡಿದ್ದೀರಾ? ಬೇಡ, 1,60,000 ಕೊಡಿ. 1,60,000ಕ್ಕೆ 1,60,000ಗೆ 12 ಮಾಡೆಲ್ ಡೀಸೆಲ್ ಬೀಟ್, ಅದನ್ನು 25 ಮೈಲೇಜ್ ಬರುವ ಪೌಂಡೋ ಪವರ್ ಸ್ಟೇರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ತುಂಬಾ ಜಬರ್ದಸ್ತ್. ಗೋಲ್ಡನ್ 24 ಕ್ಯಾರೆಟ್. ಏನ್ ಹೇಳಿ, 24 ಕ್ಯಾರೆಟ್ 916 ಗಾಡಿ ಇದು. ಓಕೆ, 24 ಕ್ಯಾರೆಟ್ ಒಂದು ಗಾಡಿ 1,60,000ಕ್ಕೆ ಒಂದು ಚವೆಲ್ಲೆ ಬೀಟು ಡೀಸೆಲ್ ಅಲ್ಲ ಸರ್? ಡೀಸೆಲ್ 25 ಮೈಲೇಜ್ ಬರುವ ಗಾಡಿ 1,60,000ಗೆ ಬರೀ 12 ಮಾಡೆಲ್, 0 ಡೌನ್ ಪೇಮೆಂಟ್ ನಲ್ಲಿ ಲೋನ್ ಆಗ್ಬಿಡುತ್ತೆ ಸರ್. 2009 ಮಾಡೆಲ್ ಡೀಸೆಲ್ ಗಾಡಿ ಬೇಕು, 7 ಲಕ್ಷ ತಿಳ್ಕೊಂಡಿದ್ದೀರಾ? 7 ಗಾಡಿ ಹೇಳಿದ್ದೀನಿ, 1 ಲಕ್ಷಗೆ. ಇದೂ 1 ಲಕ್ಷ. ಬರೀ 1 ಲಕ್ಷಗೆ ಪೌಂಡೋ ಪವರ್ ಸ್ಟೇರಿಂಗ್, AC, ಲೆದರ್ ಸೀಟ್, ಡಿಫಾಗರ್ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಡೀಸೆಲ್ ಗಾಡಿ 20 ಮೈಲೇಜ್ ಬರುವ ಗಾಡಿ ಬರೀ ಒಂದೇ 1 ಲಕ್ಷಗೆ ಸರ್. ಎಷ್ಟು ಸರ್? ಬರೀ ಒಂದೇ 1 ಲಕ್ಷಗೆ. ಸಾಕ 1 ಲಕ್ಷ ಗಾಡಿಗೆ? ಸಾಕು ಸರ್. ಯಾರು ಕೊಡ್ತಾರ ಸರ್? 2 ವೀಲರ್ ಸಿಗಲ್ಲ, ಮಳೆ ಕಾರ ತಗೊಂಡೋಗ್ಬಿಡಿ. 1 ಲಕ್ಷ ಕೊಟ್ಟು 2 ವೀಲರ್ ತಗೊಳ್ಳೋದು, ಕಾರ್ ತಗೊಂಡೋಗ್ತಾ ಇದೀವಿ ಸರ್. ಇದು 2011 ಮಾಡೆಲ್ದು ಫೋರ್ಡ್ ಫಿಯೆಸ್ಟಾ ಡೀಸೆಲ್ದು ಸೆಕೆಂಡ್ ಓನರ್, ತುಂಬಾ ಜಬರ್ದಸ್ತ್ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ ನೋಡಿ. ಇಂಟೀರಿಯರ್ ಎಷ್ಟು ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ. ಪೌಂಡೋ ಪವರ್ ಸ್ಟೇರಿಂಗ್, AC, ಲೆದರ್ ಸೀಟ್, ಡಿಫಾಗರ್ ಎಲ್ಲ ಸಿಗುತ್ತೆ ಗಾಡಿನಲ್ಲಿ. ಸಿಲ್ವರ್ ಕಲರ್, ಅದು ಮೋಸ್ಟ್ ಡಿಮ್ಯಾಂಡೇಬಲ್ ಕಲರ್. ಪ್ರೈಸ್ ಚಿಂದಿ ಚಿತ್ರಾನ್ನ ಸರ್. ಪ್ರೈಸ್ ಹೇಳಿ ಇವಾಗ ಮಾರ್ಕೆಟ್ ನಲ್ಲಿ 320 ಹೇಳ್ತಾರೆ, ಡೈರೆಕ್ಟ್ 2,20,000ಗೆ 220ಗೆ ಕೊಡ್ಬಿಡ್ತೀನಿ ಸರ್. 11 ಮಾಡೆಲ್, ಅದು ಡೀಸೆಲ್ ಗಾಡಿ, ಫೋರ್ಡ್ ಫಿಯೆಸ್ಟಾ ತುಂಬಾ ಸೈಕ್ ಇದೆ, 220ಗೆ ಕೊಡ್ತೀನಿ ಸರ್. 2,20,000ಗೆ ಒಂದು ಫೋರ್ಡ್ ಫಿಯೆಸ್ಟಾ 2011 ಮಾಡೆಲ್ ಗಾಡಿ. ಓಕೆ ಸರ್. ಏನ್ ಸರ್ ಸುಸ್ತಾಗ್ಬಿಟ್ಟಿದೆ ನಿಮ್ಗೆ ಫುಲ್? ಸರ್ ಸುಸ್ತೇನಿಲ್ಲ, ನಮ್ ಸಬ್ಸ್ಕ್ರೈಬರ್ಗೆ ಸುಸ್ತಾದ್ರೇನು ಎನರ್ಜೆಟಿಕ್ ಆಗ್ತೀನಿ. ಯಾವ್ದು ಸರ್ ಗಾಡಿ ಇದು? ಸರ್ ಶೆವರ್ಲೆಟ್ ಸ್ಪಾರ್ಕ್, ಎಷ್ಟು ಚಿಕ್ಕದಿದೆ, ಒಂದು ಆಟೋ ತರ ಗಾಡಿ, ಸ್ಮಾಲ್ ವೆಹಿಕಲ್, ತುಂಬಾ ಜಬರ್ದಸ್ತ್ ಇದೆ ನೋಡಿ, ಪ್ಯಾರೆಟ್ ತರ ಇದೆ ಗಾಡಿ. 2010 ಮಾಡೆಲ್, ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್, ಪೌಂಡೋ ಪವರ್ ಸ್ಟೇರಿಂಗ್, AC ಎಲ್ಲ ಇದೆ ಗಾಡಿನಲ್ಲಿ. ಶಾಕಿಂಗ್ ಪ್ರೈಸ್ ನಲ್ಲಿ ಕೊಡ್ಬಿಡ್ತೀನಿ ಸರ್. ಇದು 2010 ಮಾಡೆಲ್ ಬರೀ 1,30,000, 1,30,000ಗೆ ಶೆವರ್ಲೆಟ್ ಸ್ಪಾರ್ಕ್ ಕೊಡ್ಬಿಡ್ತೀನಿ ಸರ್. ಓಕೆ, 1,30,000ಕ್ಕೆ ಒಂದು ಶೆವರ್ಲೆಟ್ ಸ್ಪಾರ್ಕ್ 2010 ಮಾಡೆಲ್ ಗಾಡಿ. 10 ಮಾಡೆಲ್ ಗಾಡಿ ಕೊಡ್ತೀನಿ ಸರ್. ಬನ್ನಿ ಸರ್, ಶಿಫ್ಟ್ ಇನ್ನ ಜಬರ್ದಸ್ತ್ ಪ್ರೈಸಿಂಗ್ ಕೊಡ್ತೀನಿ. ಶಿಫ್ಟ್ ಬನ್ನಿ, ಅದೊಂದು ಪಕ್ಕ ಡೀಸೆಲ್ ವಿತ್ 4 ಪೌಂಡೋ ಪವರ್ ಸ್ಟೇರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ತುಂಬಾ ಜಬರ್ದಸ್ತ್ ಇದೆ. ಮಾಡೆಲ್ ಗಾಡಿ ಮಾಡೆಲ್ 2007 ಮಾಡೆಲ್ ಸರ್. 2007 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್ ಗಾಡಿ, 4 ಪೌಂಡೋ ಪವರ್ ಸ್ಟೇರಿಂಗ್, AC ಎಲ್ಲ ಬರುತ್ತೆ. ಅದೂನು ಶಿಫ್ಟ್ ಮಾರ್ಕೆಟ್ ನಲ್ಲಿ ಹೆವಿ ಡಿಮ್ಯಾಂಡ್ ಗಾಡಿ. VDI ಡೀಸೆಲ್ ಗಾಡಿ. ಸ್ವಿಫ್ಟ್ ಎಷ್ಟು ಪ್ರೈಸ್ ಸರ್? 270 ಅಂತ ತಿಳ್ಕೊಂಡಿದ್ದೀರಾ? ಡೈರೆಕ್ಟ್ 1 ಲಕ್ಷ ಡಿಸ್ಕೌಂಟ್, 170ಗೆ ಕೊಡ್ತೀನಿ. 7 ಮಾಡೆಲ್ ಡೀಸೆಲ್ ಗಾಡಿ ಸರ್, ಅದೂನು 170ಗೆ ಕೊಡ್ತಾ ಇರೋದು ಸರ್. ಕಾಮಿಡಿ ಇಲ್ಲ ತಾನೆ? ಡೌನ್ ಪೇಮೆಂಟ್ ಏನು ಇಲ್ಲ ತಾನೆ ಗಾಡಿಗೆ? ಕಾಮಿಡಿನೇ ಇಲ್ಲ ಸರ್. ತಗೊಂಡ್ ಬನ್ನಿ ಕಾಸು, ಗಾಡಿ ತಗೊಂಡೋಗ್ತಾ ಇರಿ. 1,70,000ಗೆ ನಿಮ್ಗೆ ಒಂದು ಸ್ವಿಫ್ಟ್ 7 ಮಾಡೆಲ್ ಗಾಡಿ ಮಾರ್ಕೆಟ್ ಅಲ್ಲಿ 4-5 ಮಾಡೆಲ್ ಪ್ರೈಸ್ ಅಲ್ಲಿ ನಿಮ್ಗೆ ಒಂದು 7 ಮಾಡೆಲ್ ಗಾಡಿ 1,70,000ಗೆ ಸಿಗ್ತಾ ಇದೆ ಒಂದು ಸ್ವಿಫ್ಟ್. ಓಕೆ ಸರ್. ಸರ್, ಒಂದು ಮಾರುತಿ ಕಾರು ಚಾನ್ಸ್ ಅಲ್ಲಿ ಕೊಟ್ರಿ, ಇನ್ನೊಂದು ಮಾರುತಿ ಕಾರು ಚಾನ್ಸ್ ಅಲ್ಲಿ ಬೇಕಲ್ಲ ಸರ್? ಡಬಲ್ ಚಾನ್ಸ್ ಇದು. ಡಬಲ್ ಚಾನ್ಸ್, ಡ್ಯುಯಲ್ ಚಾನ್ಸ್. 10 ಮಾಡೆಲ್ದು 10 ಮಾಡೆಲ್ದು ಇದು ನ್ಯೂ ಶೇಪ್ದು, ಅದನ್ನು ನ್ಯೂ ಶೇಪ್ 10 ಮಾಡೆಲ್ ಗಾಡಿ, ಅದನ್ನು ವ್ಯಾಗನರ್, ಪೌಂಡೋ ಪವರ್ ಸ್ಟೇರಿಂಗ್, AC ಎಲ್ಲ ಇದೆ ಗಾಡಿನಲ್ಲಿ. ಇಷ್ಟು ಜಬರ್ದಸ್ತ್, ಇಷ್ಟು ಸೈಕ್ ಇರುವ ಗಾಡಿ, 10 ಮಾಡೆಲ್ ಲೇಟೆಸ್ಟ್ ಗಾಡಿ, 7,80,000 ಮಾರ್ಕೆಟ್ ನಲ್ಲಿ ಕಮ್ಮಿ ಇಲ್ಲ. ಮತ್ತೆ ನಿಮ್ದು 250 180 ಕೊಡಿ ಸರ್. 1 ಲಕ್ಷ ಕಮ್ಮಿ ಒಂದೇ ಸತಿ. 1,80,000ಗೆ ಅದನ್ನು 2010 ಮಾಡೆಲ್ ನ್ಯೂ ಶೇಪ್ ಪೌಂಡೋ ಪವರ್ ಸ್ಟೇರಿಂಗ್, AC ಸಮೇತ ವ್ಯಾಗನರ್ ಕೊಡ್ತೀನಿ ಸರ್. ಸರ್, ಸನ್ ರೂಫ್ ಇರೋ ಗಾಡಿನೇ ಒಂದು ಚಾನ್ಸ್ ಅಲ್ಲಿ ಪ್ರೈಸ್ ಅಲ್ಲಿ ಸಿಗ್ಬೇಕಲ್ಲ ಸರ್? ಸನ್ ರೂಫ್ ತೋರಿಸ್ಬಿಡಿ, ಇಲ್ಲಿ ತೋರಿಸ್ದೆ ಸರ್. 8 ಹೇರ್ ಬ್ಯಾಗ್ ಇದೆ ಒಳಗಡೆ, ಅದನ್ನು ತೋರಿಸ್ಬಿಡಿ. 8 ಹೇರ್ ಬ್ಯಾಗ್ ಎನ್ಸಿ ತೋರಿಸ್ತೀನಿ. ಅದನ್ನು 1 2 3 4 5 6 7 8. ಅಪ್ಪ, 8 ಹೇರ್ ಬ್ಯಾಗ್ ಇರೋ ಒಂದು ಸ್ಕೋಡಾ ಸೂಪರ್ ಆಗಿರೋ ಒಂದು ಪ್ರೈಸ್ ಅಂದ್ರೆ 30 ಲಕ್ಷ ಗಾಡಿ 3 ಲಕ್ಷ ಕೊಡ್ತೀನಿ.
ಎಷ್ಟು ಲಕ್ಷದ ಗಾಡಿ ಎಷ್ಟು ಲಕ್ಷಕ್ಕೆ? 30 ಲಕ್ಷ ಗಾಡಿ 3 ಲಕ್ಷ ಕೊಡ್ತೀನಿ ಸರ್. ಯಾವ ಇಯರ್ ಮಾಡಲ್ ಗಾಡಿ? 2010 ಮಾಡಲ್ದು ಗಾಡಿ. ಅದು ಸೂಪರ್. ಇದು ಬರೀ ಹೇರ್ ಬ್ಯಾಗ್ ಕಾಸಿಲ್ಲ ಸರ್, ಸನ್ ರೂಫ್ ಕಾಸಿಲ್ಲ, ಸೀಟ್ ಕಾರ್ಸಿಲ್ಲ. ಆ ಪ್ರೈಸಿಂಗ್ ಬರೀ 3 ಲಕ್ಷಗೆ 2010 ಮಾಡಲ್. ಇಷ್ಟು ಜಬರ್ದಸ್ತ್, ಇಷ್ಟು ಸೈಕ್ ಗಾಡಿ ಬರೀ 3 ಲಕ್ಷ ಕೊಡ್ತೀನಿ ಸರ್. ಕಡೆ 3 ಲಕ್ಷಕ್ಕೆ ನಿಮ್ಮೊಂದು ಸ್ಕೋಡಾ ಸೂಪರ್ಬ್ ಡೀಸೆಲ್ ಪೆಟ್ರೋಲ್ ಸರ್? ಇದು ಪೆಟ್ರೋಲ್ ಸರ್, ಆಟೋಮೆಟಿಕ್. ಅದೂನು ಯಾಕೆ ಸರ್ ಇದು ವೈಟ್ ಕಲರ್ ಫುಲ್ ಸುಸ್ತಾಗಿರೋ ತರ ಕಾಣಿಸ್ತಾ ಇದೆ ನೀವು? ಸರ್ ಇದು 2009 ಮಾಡಲ್. ಹೇರ್ ಬ್ಯಾಗ್ ABS ಇರೋ ಗಾಡಿ ತುಂಬಾ ಕಮ್ಮಿ ಪ್ರೈಸ್ ಕೊಡ್ಬಿಡ್ತೀನಿ ಸರ್. ಹೇರ್ ಬ್ಯಾಗ್ಸ್ ಇದೆ, ಡ್ಯೂಯಲ್ ಹೇರ್ ಬ್ಯಾಗ್, ABS, ಮ್ಯಾಗ್ ವೀಲ್ಸ್ ಇದೆ, ಲೆದರ್ ಸೀಟ್ಸ್ ಇದೆ, ಡಿಫಾಗರ್ ಇದೆ, ವೈಟ್ ಕಲರ್ದು ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಬರೀ ಈ ಗಾಡಿ ಪ್ರೈಸಿಂಗ್ ನಿಮ್ಮ ಇಷ್ಕರಿಗೆ 7,60,000. 7,60,000ಕ್ಕೆ 2011 ಮಾಡಲ್ ಕೊಡ್ತೀನಿ ಸರ್. 2011 ಮಾಡಲ್ ಗಾಡಿ 260ಕ್ಕೆ ಅಷ್ಟೇನೆ. ಯಾರು ಕೊಡ್ತಾರೆ? 10 ಮಾಡಲ್ದು ನಿಮ್ಗೆ ಹೇರ್ ಬ್ಯಾಗ್ ಆಸ್ಟಾ ಸರ್, ಟಾಪ್ ಅಂಡ್ ಹೇರ್ ಬ್ಯಾಗ್, ABS, ಮ್ಯಾಗ್ ವೀಲ್, ಲೆದರ್, ಡಿಫಾಗರ್, ಸ್ಟೇರಿಂಗ್ ಮುಂಡ್ಕೊಂಡು ಇರುವ ಗಾಡಿ ಬರೀ 7,60,000ಗೆ. ಇನ್ನೊಂದು ಹೋಂಡಾ ಸಿಟಿ ಇಂಜಿನ್ ಬರುವ ಜಾಜ್ ಹೇರ್ ಬ್ಯಾಗ್ ABS ಗಾಡಿ ಸೇಮ್ ಪ್ರೈಸ್ ಕೊಡ್ತೀನಿ, ಬನ್ನಿ. ಅದು ಸೇಮ್ ಪ್ರೈಸ್ ಗೆನೆ? ಹೌದು. ಇದರಲ್ಲಿ ನಿಮಗೆ ಹೇರ್ ಬ್ಯಾಗ್ಸ್ ಬರುತ್ತೆ ಸರ್. ಹೇರ್ ಬ್ಯಾಗ್, ABS ಎಲ್ಲ ಲೆದರ್ ಸೀಟ್ಸ್, ಡಿಫಾಗರ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲ ಹೋಂಡಾ ಸಿಟಿ ಇಂಜಿನ್ ಬರೋದು. 2009 ಮಾಡಲ್ದು ಜಾಜ್. ಇದೂನು ಹೇರ್ ಬ್ಯಾಗ್ ABS ಇರೋ ಗಾಡಿ 323-30 ಕಮ್ಮಿ ಇಲ್ಲ. 7,60,000ಗೆ ಬರೀ 7,60,000ಗೆ ಹೋಂಡಾ ಜಾಜ್ ಕೊಡ್ಬಿಡ್ತೀನಿ ಸರ್. ಸರ್ ಹೇಳಿ ಸರ್, ಇನ್ನೊಂದು ಪ್ರೈಸ್ ಹೇಳಿ ಸರ್ ಇದಕ್ಕೆ. ಸರ್ 2,60,000 ಹೇಳ್ದೆ ಅಲ್ಲ ನಿಮ್ಗೆ? ಹೌದು. ಹೋಗಿ ಸರ್, ಹೇರ್ ಬ್ಯಾಗ್ ABS, ಮ್ಯಾಗ್ ವೀಲ್ ಇರುವ ಚಾಲೆಂಜ್ ಮಾಡ್ಬಿಡ್ತೀನಿ. HR, ಗುಜರಾತ್, ಡೆಲ್ಲಿ ಗಾಡಿ ಸಿಗಲ್ಲ. ತಿರ್ಗಾ ಪ್ರೈಸ್ ರೆಡ್ಯೂಸ್ ಮಾಡಿ ನಿಮ್ಗೆ ವ್ಯೂವರ್ಸ್ಗೆ ಹೇಳ್ತೀನಿ. 7,35,000 ಕೊಡಿ ತಗೊಂಡು ಹೋಗ್ತಾ ಇರಿ ಸರ್. ಏನ್ ಸರ್ ರೌಂಡ್ ಫಿಗರ್ 35,000 ಕಮ್ಮಿ ಮಾಡಿದ್ರ ಗಾಡಿ? 100% ಸರ್, 35,000. 2,35,000ಗೆ 100% ಕೊಡ್ತೀನಿ ಸರ್. ಹೇರ್ ಬ್ಯಾಗ್ ABS ಇರೋ ಗಾಡಿ ಚಾನ್ಸೇ ಇಲ್ಲ ನಿಮ್ಗೆ ಮಾರ್ಕೆಟ್ ನಲ್ಲಿ ಸಿಗೋದು. ಸರ್ ಫಿಯೇಟ್ ಪುಂಟೋ ಇದೆಯಲ್ಲ ಸರ್, ಏನ್ ಸರ್ ಡೀಟೇಲ್ಸ್? ಸರ್ ಫಿಯೇಟ್ ಪುಂಟೋ ಇದು 2010 ಮಾಡಲ್ದು ಗಾಡಿ. ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಇದು ತುಂಬಾ ಜಬರ್ದಸ್ತ್ ಇದೆ. ಪವರ್ ಸ್ಟೇರಿಂಗ್, AC, ಲೆದರ್ ಸೀಟ್ಸ್, ಮ್ಯಾಗ್ ವೀಲ್ಸ್ ಸಮೇತ ಇದೆ ಗಾಡಿ. ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್. ಇದು ಫಿಯೇಟ್ ಪುಂಟೋ 2010 ಮಾಡಲ್. ಮಾರ್ಕೆಟ್ ನಲ್ಲಿ 2,60,000 ಕಮ್ಮಿ ಇಲ್ಲ. ಬರೀ 1,80,000. 1,80,000ಗೆ ಬರೀ. ಇನ್ನೊಂದು ಪ್ರೈಸ್ ಸರ್ 175 ಹೋಗಿ ಸರ್. ಇನ್ನೊಂದು ಪ್ರೈಸ್ ಸರ್ 175. 75,000 ಸರ್. ಮಾರ್ಕೆಟ್ ಇಂದ ಕಮ್ಮಿ, ಮಾರ್ಕೆಟ್ ಇಂದ 75,000ಗೆ ಕಮ್ಮಿ ಕೊಡ್ತಾ ಇದೀನಿ ಸರ್. ಓಕೆ, 1,75,000ಗೆ ಫೈನಲ್ ಆಗುತ್ತೆ ಸರ್. ಲೇಟೆಸ್ಟ್ ಮಾಡಲ್ ಗಾಡಿನೇ ಒಂದು ಚಾನ್ಸ್ ಅಲ್ಲಿ ಬೇಕು ಅನ್ನೋರಿಗೆ ಹುಡುಕ್ತಾ ಇರ್ತಾರೆ ಸರ್. 2018 ಮಾಡಲ್, ಸೆಕೆಂಡ್ ಓನರ್, 67,000 ಓಡಿದೆ. 68,000 ಓಡಿರೋದು ಗಾಡಿ. ಚಿಂದಿ ಚಿತ್ರನ ಚಾನ್ಸ್ ನಲ್ಲಿ ಕೊಡ್ಬಿಡ್ತೀನಿ ಸರ್. ಹೇಳಿ ಸರ್ ಚಾನ್ಸ್ ಪ್ರೈಸ್. ಸರ್ ಮಾರ್ಕೆಟ್ ನಲ್ಲಿ 7 lakhs ಇಂದ ಕಮ್ಮಿ ಇಲ್ಲ. 5,80,000ಗೆ 18 ಮಾಡಲ್, ಸೆಕೆಂಡ್ ಓನರ್. ಅದು ಹೇರ್ ಬ್ಯಾಗ್ ABS ಇರೋ ಗಾಡಿ. ಮಾರ್ಕೆಟ್ ನಲ್ಲಿ ಸಾಧ್ಯನೂ ಇಲ್ಲ, ಚಾನ್ಸ್ನೂ ಇಲ್ಲ ಸರ್ 580ಗೆ ಕೊಡಕ್ಕೆ. ಓಕೆ, 5,80,000ಗೆ ಒಂದು 2018 ಮಾಡಲ್ ಗಾಡಿ, ಒಂದು i20 ಸರ್. ಒಂಥರ ಗಾಡಿ ಬೇಕು, ಹೆಂಗ್ ಗೊತ್ತಾ? ಮಾಡಲ್ ಇರಬೇಕು, ಕಡಿಮೆ ನೋಡಿರ್ಬೇಕು. ಯಾವ್ದಾದ್ರು ಇದೆ ಸರ್ ಗಾಡಿ? ಬನ್ನಿ ಸರ್, ಇನ್ನೊಂದು i20 ಇದೆ ಕಮ್ಮಿ, ಬರೀ 40,000. ಎಷ್ಟು ಹೇಳಿ? ಬರೀ 40,000. 40,000 ಓಡಿರೋದ ಸಿಂಗಲ್ ಓನರ್ ವೆಹಿಕಲ್ ಸರ್. ಸಿಂಗಲ್ ಓನರ್ ವೆಹಿಕಲ್ 40,000 ರೆಕಾರ್ಡೆಡ್ ಶೋರೂಮ್ ಹಿಸ್ಟ್ರಿ ಸಮೇತ ಕೊಡ್ತೀನಿ. 40,000 ಓಡಿರೋ ಸಿಂಗಲ್ ಓನರ್ ಗಾಡಿ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಟೈರ್ಸ್ ಬ್ರ್ಯಾಂಡ್ ನ್ಯೂ ಇದೆ. ಗಾಡಿನ ಬ್ರ್ಯಾಂಡ್ ನ್ಯೂ ತರ ಇದೆ ಸರ್. ಎಲ್ಲ ನಿಮ್ಗೆ 4.0 ಪವರ್ ಸ್ಟೇರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಇದು ಗಾಡಿನಲ್ಲಿ. ತುಂಬಾ ಸೈಕ್ ಅಂಡ್ ಜಬರ್ದಸ್ತ್ ಇದೆ ನೋಡಿ. ಅಲ್ಲಿ ಒಂದು ಸ್ಕ್ರಾಚ್, ಒಂದು ಡಿಂಡಿಂಚ್ ಇಲ್ಲ. ಯಾವುದು ಒರಿಜಿನಲ್ ಕಂಡೀಷನ್ ನಲ್ಲಿ ಇರುವ ಗಾಡಿ ಬರೀ. ಈ ಗಾಡಿ ನಿಮ್ಗೆ ಡೈರೆಕ್ಟ್ ಆಗಿ 5,30,000ಗೆ 5,30,000ಗೆ ಸಿಂಗಲ್ ಓನರ್ದು 40,000 ರೆಕಾರ್ಡೆಡ್ ಓಡಿಯೋ ಗಾಡಿ. 15 ಮಾಡಲ್ದು ಕೊಡ್ತೀನಿ ಪೆಟ್ರೋಲ್ದು. ಓಕೆ, 5,30,000ಕ್ಕೆ ನಿಮಗೆ ಒಂದು i20 ಗಾಡಿ ಸಿಗ್ತದೆ 5,30,000ಕ್ಕೆ. ಓಕೆ ಸರ್. ಸರ್ ಕೆಲವು ಕಸ್ಟಮರ್ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಟ್ಟಿರ್ತಾರೆ, ಟಾಟಾ ಗಾಡಿನೇ ಬೇಕಪ್ಪ ಅಂತ. ಸ್ವಂತದಲ್ಲಿ ಯಾವ್ದಾದ್ರು ಗಾಡಿ ಇದೆ ಸರ್? ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ಸರ್. ಸಿಂಗಲ್ ಓನರ್ ಗಾಡಿ? ಅದು ಸಿಂಗಲ್ ಓನರ್ ಗಾಡಿ ಟಾಟಾ ಬೋಲ್ಟ್ ಕೊಡ್ತೀನಿ ಸರ್. ಗಾಡಿ ತುಂಬಾ ಜಬರ್ದಸ್ತ್ ಇದೆ ನೋಡಿ. ಬೋಲ್ಟ್ ನಿಮ್ಗೆ ಸಿಂಗಲ್ ಓನರ್ ಗಾಡಿ, ವೈಟ್ ಕಲರ್ ಗಾಡಿ, ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. 4.0 ಪವರ್ ಸ್ಟೇರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಇದೆ. ಅದು 15 ಮಾಡಲ್ ಗಾಡಿ. ಎಷ್ಟು ಪ್ರೈಸ್? ಪ್ರೈಸ್ 330ಗೆ ಕೊಡ್ತೀನಿ ಹೋಗಿ. 15 ಮಾಡಲ್ ಗಾಡಿ 330ಗೆ ಬರೀ 3,30,000ಗೆ 15 ಮಾಡಲ್ ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ಸರ್. ಇನ್ನೊಂದು ಪ್ರೈಸ್ ಹೇಳಿ 330ಗೆ सर ये 2015 मॉडल का सिंगल चला हुआ गाड़ी 3,30,000 में दे दूंगा. ಓಕೆ, 3,30,000ಕ್ಕೆ ನಿಮಗೆ ಒಂದು ಟಾಟಾ ಬೋಲ್ಟ್ ಸಿಗುತ್ತೆ. ಓಕೆ ಸರ್. ಏನ್ ಸರ್ ರೆಡ್ ಕಲರ್ ಒಂದು ಫ್ಯಾಬಿಯಾ ಹಿಂಗೆ ಪಳ ಪಳ ಅಂತ ಹೊಡಿತೈತೆ? ಪಳ 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 ಹೊಡಿತಾ ಇದೆ ಸರ್. 2011 ಮಾಡಲ್ದು ಸ್ಕೋಡಾ ಫ್ಯಾಬಿಯಾ ತುಂಬಾ ಜಬರ್ದಸ್ತ್ ಅಂಡ್ ಸೈಕ್ ಇದೆ. ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್ ಗಾಡಿ. ಇದು ಏರ್ ಬ್ಯಾಗ್ ಸಮೇತ ಕೊಡ್ತೀನಿ ಸರ್. 11 ಮಾಡಲ್ ಗಾಡಿ ಯೋಚನೆ ಮಾಡ್ಕೊಂಡಿರ್ಬೋದು. ವಸೀಂ ಸರ್ 325 330 ಹೇಳ್ತಾ ಇದಾರ ಅಂತ. 7,60,000. ಇನ್ನೊಂದು ಪ್ರೈಸು? ಇನ್ನೊಂದು ಪ್ರೈಸು 2,60,000 पे गाड़ी दे दूंगा. ಇನ್ನೊಂದು ಪ್ರೈಸ್
2,60,000 ಕೊಡೋಣ ಹೋಗಿ ಸರ್. ಓಕೆ 2,60,000ಕ್ಕೆ ಫೈನಲ್ ಆಗ್ಬಿಡುತ್ತೆ ಗಾಡಿ. 100% ಕೊಡೋಣ ಸರ್. ಓಕೆ ಸರ್. ಸರ್ ಇಲ್ಲೊಂದು ಎಲೆಕ್ಟ್ರಿಕ್ ಗಾಡಿ ಚಾರ್ಜಿಂಗ್ ಅಲ್ಲಿ ಹಾಕ್ಬಿಟ್ಟಿದ್ದೀರಾ. ಸೊ ಎಲೆಕ್ಟ್ರಿಕ್ ಗಾಡಿನೇ ಬೇಕು ಅನ್ನೋರ್ಗೆ ಏನಾದ್ರು ಇದೆ ಸರ್ ಗಾಡಿ? ಕಾರ್ ಕೊಡೋಣ. 2 ವೀಲರ್ ಯಾಕೆ ಮಳೆನಲ್ಲಿ ನೆನ್ಕೊಂಡು ಹೋಗ್ತೀರಾ? ಕಾರ್ ಕೊಡೋಣ ಆರಾಮಾಗಿ ಹೋಗಿ. ಓಕೆ ಹೇಳಿ ಸರ್, ಏನೇನು ಸರ್ ಇದು ಎಲೆಕ್ಟ್ರಿಕ್ ಗಾಡಿ ಡೀಟೇಲ್ಸ್? ಎಲೆಕ್ಟ್ರಿಕ್ ಗಾಡಿ ಇದು ಬಂದು ನಿಮ್ಗೆ 10 ರೂಪಾಯಿ ಅಲ್ಲಿ ಹೆಂಗೆ ಚಾರ್ಜ್ ಮಾಡ್ತಾ ಇದಾರೆ ಆ ತರ 10 ರೂಪಾಯಿ ಕರೆಂಟ್ ಹಿಡಿಯುತ್ತೆ 100 ಕಿಲೋಮೀಟರ್ಸ್ಗೆ. ಓಕೆ 10 ರೂಪಾಯಿ ಚಾರ್ಜ್ ನಲ್ಲಿ ನೀವು ಆರಾಮಾಗಿ ಪೂರ್ತಿ ಬೆಂಗಳೂರ ಸುತ್ತಾಡ್ಕೊಂಡು ಬರ್ಬೋದು. ಓಕೆ ನೋಡಿ, ಯಾರಾದ್ರೂ ಒಂದು ಮಹೇಂದ್ರ E2 ನೋಡ್ತಾ ಇರೋದು ಎಲೆಕ್ಟ್ರಿಕ್ ಗಾಡಿ ವೆಹಿಕಲ್. ಸೊ ಅಕಸ್ಮಾತ್ ಯಾರಾದ್ರೂ ಎಲೆಕ್ಟ್ರಿಕ್ ಸ್ವಿಚ್ ಆಗಬೇಕು ಅಂತ ಅವ್ರಿಗೆ ಒಂದು ಎಲೆಕ್ಟ್ರಿಕ್ ಗಾಡಿ ಕೂಡ ಇದೆ. ಸಕ್ಕದಾಗಿದೆ ನಿಮಗೆ ಒಂದು ಎಲ್ಲ ನಿಮ್ಗೆ ಪವರ್ ಸ್ಟೇರಿಂಗ್, AC, ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಸರ್. ಬರೀ 10 ರೂಪೀಸ್ 100 ಕಿಲೋಮೀಟರ್ ಹೋಗ್ಬೇಕಂದ್ರೆ 1,000 ರೂಪಾಯಿ ಪೆಟ್ರೋಲ್ ಹಾಕ್ಬೇಕು. ಹೌದು, 1,000 ರೂಪಾಯಿ ಪೆಟ್ರೋಲ್ ಹಾಕಿದ್ರೆ 100 ಕಿಲೋಮೀಟರ್ ಓಡಾಡ್ತೀರಾ. ಹೌದೌದು. ಒಂದು ಟೀ ಕುಡಿತೀರಾ ಅಲ್ಲ ಅಂಗಡಿನಲ್ಲಿ ಹೋಗಿ, ಆ ಕಾಸಿನಲ್ಲಿ ನೀವು ಪೂರ್ತಿ ಬೆಂಗಳೂರು ಓಡಾಡ್ಕೊಂಡು ಬರ್ಬೋದು. ಒಂದು ಬಸ್ ನಲ್ಲಿ ಹೋದ್ರೆ ಸಿಟಿ ಮಾರ್ಕೆಟ್ಗೆ 25-30 ರೂಪಾಯಿ ತಗೊಂತಾನೆ ಸರ್. ಸಿಟಿ ಮಾರ್ಕೆಟ್ಗೆ ಹೋದ್ರೆ 1 ರೂಪಾಯಿ ಕರೆಂಟ್ ಯೂಸ್ ಆಗಲ್ಲ ಸರ್ ಅದಕ್ಕೆ. ಓಕೆ, ಸೊ ಇವಾಗ ಈ ಎಲೆಕ್ಟ್ರಿಕ್ ಗಾಡಿ ಏನಾಗುತ್ತೆ ಸರ್ ಫೈನಲ್ ಪ್ರೈಸ್? ಸರ್ ಈ ಎಲೆಕ್ಟ್ರಿಕ್ ಗಾಡಿ ಬರೀ 1,80,000 1,80,000 ಎಲೆಕ್ಟ್ರಿಕ್ ಗಾಡಿ ಕೊಡ್ತಾ ಇದ್ದೀನಿ ಸರ್. 1,80,000 ಬರ್ಬೋದು 10 ರೂಪಾಯಿನಲ್ಲಿ. ಆ ತರ ಗಾಡಿ ಬರೀ 1,80,000ಗೆ ಎಲೆಕ್ಟ್ರಿಕ್ ವೆಹಿಕಲ್ ಕೊಡ್ತೀನಿ ಸರ್. ಒಂದು ಬ್ಲೂ ಕಲರ್ ಒಂದು ಸಿನಾರಿಯೋ ಇದೆಯಲ್ಲ ಸರ್, ಏನ್ ಸರ್ ಡೀಟೇಲ್ಸ್? 2016 ಮಾಡೆಲ್ ಸಿಂಗಲ್ ಓನರ್ ಆಟೋಮೆಟಿಕ್ ಗಾಡಿ ಕೊಡ್ತೀನಿ ಸರ್ ನಿಮ್ಗೆ. ಆಟೋಮೆಟಿಕ್ ಗಾಡಿ ಅದನ್ನು 2016 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ ಆಟೋಮೆಟಿಕ್, ಅದನ್ನು ವಿತ್ 4.0 ಪವರ್ ಸ್ಟೀರಿಂಗ್, AC ಎಲ್ಲ ಬರುತ್ತೆ. ಗಾಡಿ ತುಂಬಾ ಜಬರ್ದಸ್ತ್ ಇದೆ. ಸಿಂಗಲ್ ಓನರ್ ಆಟೋಮೆಟಿಕ್ ಸೆಲ್ಯೂರ್ ಬಹಳ ಜನ ಮಾರುತಿನಲ್ಲಿ ಹುಡುಕ್ತಾ ಇರ್ತಾರೆ. ಆ ತರ ಗಾಡಿ ಬರೀ ನಿಮ್ ಯುಷ್ಕರಿಗೆ 3,60,000ಗೆ 3,60,000ಗೆ 4,20,000 ಇಂದ ಕಮ್ಮಿ ಇಲ್ಲ ಮಾರ್ಕೆಟ್ ನಲ್ಲಿ. ಸಿಂಗಲ್ ಓನರ್ ಆಟೋಮೆಟಿಕ್, ಅದನ್ನು 60,000 ಓಡಿರುವ ಗಾಡಿ ಯಾರು ಕೊಡಲ್ಲ ಸರ್ ಮಾರ್ಕೆಟ್ ನಲ್ಲಿ, ಸಾಧ್ಯನೇ ಇಲ್ಲ ಸರ್. ಆಲ್ಫಾ ಕಾರ್ಸ್ ಎಷ್ಟು ಫೈನಲ್ ಆಗುತ್ತೆ सर? फाइनल 3,60,000 दे दीजिए जाइए. 3,60,000. हाँ इंग्लिश में ಹೇಳಿದ್ರೆ 3,60,000 ಕೊಡ್ಬಿಡಿ ಹೋಗಿ. ಓಕೆ 3,60,000ಕ್ಕೆ ಫೈನಲ್ ಆಗುತ್ತೆ ಈ ಒಂದು ಆಟೋಮೆಟಿಕ್ ಗಾಡಿ, ಒಂದು ಸಿಲೇರಿಯೋ. ಜಸ್ಟ್ ಸಿಂಗಲ್ ಓನರ್ ವೆಹಿಕಲ್, 60,000 ಡ್ರಿವನ್ ಆಗಿದೆ ಗಾಡಿ ಸರ್. ಮಾರ್ಕೆಟ್ ಅಲ್ಲಿ ಡಸ್ಟರ್ ತಗೊಂಡ್ರೆ ತುಂಬಾನೇ ಕಾಸ್ಟ್ಲಿ ಇದೆ ಸರ್. ಬಟ್ ಡಸ್ಟರ್ ಗಾಡಿ ಬೇಕು, ಬಟ್ ಬೇರೆ ಕಂಪನಿಲಿ ಇರಬೇಕು ಗಾಡಿ ಸರ್. ನಿಸಾನ್ ಟೆರಾನೋ ಕೊಡ್ತೀನಿ. ಎಷ್ಟು SUV ಸೆಗ್ಮೆಂಟ್ ಯಾವ ತರ ಇದೆ ಗಾಡಿ ನೋಡಿ ಸರ್. ಸೆಕೆಂಡ್ ಓನರ್ದು ಎಲಿಫೆಂಟ್ ಗ್ರೇ ಕಲರ್ ಕರೆಂಟ್ ಇದು. ಇಂಟೀರಿಯರ್ ತೋರಿಸಿ ಎಷ್ಟು ಸೈಕ್ ಇದೆ ಇಂಟೀರಿಯರ್ ಅಂತ ತೋರಿಸ್ಬಿಡಿ ಕಸ್ಟಮರ್ಗೆ. ಎಷ್ಟು ಸೈಕ್ ಇದೆ ಇಂಟೀರಿಯರ್ ಅಂತ ನೋಡಿ. ಸೀಟ್ ಕವರ್ಸ್, ಡ್ಯಾಶ್ ಬೋರ್ಡ್ಸ್, ಹೇರ್ ಬ್ಯಾಗ್ಸ್ ಎಲ್ಲ ಇದೆ ಗಾಡಿನಲ್ಲಿ. ತುಂಬಾ ಜಬರ್ದಸ್ತ್ ಇದೆ ಸರ್ ಗಾಡಿ. ಓಕೆ, ಯಾರಾದ್ರೂ ಒಂದು ಒಳ್ಳೆ ನೋಡ್ತಿದ್ರೆ ನೋಡ್ಬೋದು, ಸಕ್ಕತ್ತಾಗಿದೆ. ಬೂಟ್ ಸ್ಪೇಸ್ ನೋಡಿದ್ರೆ ಆರಾಮಾಗಿ ಒಂದು 4-5 ಜನ ಮಲ್ಕೋಬಹುದು. ಆ ತರ ಇದೆ ಬೂಟ್ ಸ್ಪೇಸ್ ಮಾತ್ರ ಗಾಡಿ ಇದೆ. ಸೊ ಯಾರಾದ್ರೂ ಒಂದು ನಿಸಾನ್ ಟೆರಾನೋ 85 PS 110 PS ಸರ್ ಇದು? 110 PS ಸರ್. ಓಕೆ, ಪ್ರೈಸ್ ಏನು ಕೊಟ್ಬಿಡ್ತೀರಾ ಸರ್? ಸರ್ ಗಾಡಿ ಡೈರೆಕ್ಟ್ ಆಗಿ 4,25,000ಗೆ 4,25,000ಗೆ 60,000 ಓಡಿರೋ ಗಾಡಿ 4,25,000ಗೆ ಕೊಡ್ತೀನಿ. ಇನ್ನೊಂದು ಗಾಡಿ ವೈಟ್ ಕಲರ್ದು ಸೇಮ್ ಇದೆ, 14 ಮಾಡೆಲ್ದು 49,000 ಶೋರೂಮ್ ಇಂದ ರೆಕಾರ್ಡೆಡ್ ಓಡಿದೆ. ಸೆಕೆಂಡ್ ಓನರ್ ಅದನ್ನು 4,25,000 ಕೊಡ್ತೀನಿ ಸರ್. ಯಾವ ಗಾಡಿ ತಗೊಂಡ್ರೆ 4,25,000? ಯಾವ್ದಾದ್ರು ತಗೊಳ್ಳಿ 4,25,000 ಕೊಡ್ತೀನಿ ಸರ್. ಮುಂದೆ ಒಂದು ಮರ್ಸಿಡೀಸ್ ಬೆಂಜ್ ಇದೆ, ಎಲ್ಲಿ ಯಾರು ಕಾಣಿಸ್ತಿಲ್ವಲ್ಲ ನೋಡಿ ಮೇಲೆ. ಎಲ್ಲಿ ಸರ್? ಇಲ್ಲಿ ಮೇಲ್ಗಡೆ ನೋಡಿ ಸರ್ ನೀವು. ಇಲ್ಲಿ ಮೇಲ್ಗಡೆ ಪೆನೋರಾಮಿಕ್ ಸನ್ರೂಫ್ ಸರ್ ಇದು. ಬೆನ್ಸ್, ಮೆರ್ಸಿಡೀಸ್ ಬೆನ್ಸ್. ಓಕೆ, ಏನ್ ಸರ್ ಇದ್ರ ಡೀಟೇಲ್ಸ್? ಸರ್ ಇದು ಡೀಟೇಲ್ 2013 ಮಾಡಲ್ ಸಿಂಗಲ್ ಓನರ್, 70,000 ಶೋರೂಮ್ ಇಂದ ರೆಕಾರ್ಡೆಡ್ ಓಡಿದೆ. 14 ಹೇರ್ ಬ್ಯಾಗ್ಸ್ ಇದೆ. ಎಷ್ಟು 14 ಹೇರ್ ಬ್ಯಾಗ್. ಇಲ್ಲಿ ಒಂದು ಸನ್ರೂಫ್, ಇಲ್ಲಿ ಒಂದು ಸನ್ರೂಫ್, ಪೆನೋರಾಮಿಕ್ ಸನ್ರೂಫ್. ಹಿಂದೆನೂ ನಿನ್ಕೊಳ್ಬಹುದು, ಮುಂದೆನೂ ನಿನ್ಕೊಳ್ಬಹುದು. ಆ ತರ ಇದೆ ಇದು ಗಾಡಿ. ಜಬರ್ದಸ್ತ್ ಇದೆ. ಬಿ ಕ್ಲಾಸ್ ಸಿಂಗಲ್ ಓನರ್, ಅದನ್ನು ವೈಟ್ ಕಲರ್. MLA MPs ಆ ತರ ಜನ ಓಡಾಡ್ತಾರಲ್ಲ, ವೈಟ್ ಕಲರ್ದು ಸಿಂಗಲ್ ಓನರ್ದು ಆ ತರ ಗಾಡಿ ಇದು. ತುಂಬಾ ಲಕ್ಸುರಿಯಸ್ ಗಾಡಿ ಇದು. ಏನ್ ಸರ್ ಪ್ರೈಸ್ ಇದ್ರದ್ದು? ಸರ್ ಪ್ರೈಸ್ ನಿಮ್ಗೆ ಮಾರುತಿ ಸ್ವಿಫ್ಟ್, ಬ್ರೀಜಾ, ಕ್ರೇಟಾ ಪ್ರೈಸ್ ನಲ್ಲಿ ಕೊಡ್ಬಿಡ್ತೀನಿ ಸರ್. ಮಾರುತಿ ಬ್ರೀಜಾ, ಕ್ರೇಟಾ ಪ್ರೈಸ್ ಅಲ್ಲಿ? ಬ್ರೀಜಾ 1 ಲಕ್ಷ 2 ಲಕ್ಷನಾ? ಬೇಡ ಸರ್, 10 ಲಕ್ಷ ಕೊಡಿ ಸರ್, ತಗೊಂಡೋಗಿ ಸರ್. ಮರ್ಸಿಡೀಸ್ ಬೆನ್ಸ್ ಅದನ್ನು ಬಿ ಕ್ಲಾಸ್ 220 ಸಿಂಗಲ್ ಓನರ್ 72,000 ನೋಡಿರೋ ಗಾಡಿ. ಓಕೆ, ಜಸ್ಟ್ 10 ಲಕ್ಷಕ್ಕೆ ನಿಮ್ಮ ಒಂದು ಮರ್ಸಿಡೀಸ್ ಬೆನ್ಸ್. ಜೆನ್ ಸರ್ ರೆಡ್ ಅಂಡ್ ಬ್ಲಾಕ್ ಅಲ್ಲಿ ಒಂದು ಕಾಂಬಿನೇಷನ್ ವರ್ಣಗಳು ಇಷ್ಟೊಂದಿದೆ ಸರ್. ನ್ಯೂ ಶೇಪ್ ವರ್ಣ ಇದು. ನ್ಯೂ ಶೇಪ್ ವರ್ಣ. ಪೆಟ್ರೋಲ್ ಬೇಕಂದ್ರೆ ಪೆಟ್ರೋಲ್ ಸಿಗುತ್ತೆ, ಡೀಸೆಲ್ ಬೇಕಂದ್ರೆ ಬ್ಲಾಕ್ ಬೇಕಂದ್ರೆ ಬ್ಲಾಕ್, ರೆಡ್ ಬೇಕಂದ್ರೆ ರೆಡ್, ವೈಟ್ ಬೇಕಂದ್ರೆ ವೈಟ್, ಗೋಲ್ಡನ್ ಕಲರ್ ಬೇಕಂದ್ರೆ ಗೋಲ್ಡನ್ ಕಲರ್. ಟೋಟಲ್ 5 ವರ್ಣ ಇದೆ ಸರ್. ಸುರಿ ಮಳೆ ಆಗ್ಬಿಟ್ಟಿದೆ ಸರ್ ವರ್ಣ ಅದು. ಓಕೆ ನೋಡಿ, ಸುರಿ ಮಳೆ ವರ್ಣಗಳು ಇದೆ. ಸೊ ಫಸ್ಟ್ ಒಂದು ಬ್ಲಾಕ್ ಕಲರ್ ವರ್ಣ ಏನ್ ಸರ್ ಡೀಟೇಲ್ಸ್? ಸರ್ ಬ್ಲಾಕ್ ಕಲರ್ ವರ್ಣ 2015 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಓಕೆ, 15 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್. 4.0 ಪವರ್ ಸ್ಟೇರಿಂಗ್, AC, ಮಿರರ್ ಇಂಡಿಕೇಟರ್ಸ್,
ಎಲ್ಲ ಇದೆ ಗಾಡಿನಲ್ಲಿ. ತುಂಬಾ ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ 2015 ಬರೀ ಈ ಗಾಡಿ ನಿಮ್ಮಿಷ್ಕರಿಗೆ ಡೈರೆಕ್ಟ್ ಹೋಗಿ ಸರ್ 6 lakhs ಕೊಡ್ಬಿಡ್ತೀನಿ. ಎಷ್ಟು ಸರ್? ಬರೀ 6 ಲಕ್ಷಗೆ. ಎಷ್ಟು ಸರ್? ಓನ್ಲಿ 6 lakh 6 lakh दे दूंगा. ಓಕೆ 6 ಲಕ್ಷಕ್ಕೆ ಫೈನಲ್ ಗಾಡಿ 100%. ಓಕೆ ರೆಡ್ ಆದ್ರೆ ರೆಡ್ ಇನ್ನ ನ್ಯೂ ಶೇಪ್ ಸರ್ ಇದು 2017 ಮಾಡಲ್ ಯಾವ ತರ ಇದೆ ನೋಡಿ ಸರ್ ಗಾಡಿ. ತುಂಬಾ ಎಕ್ಸಲೆಂಟ್ ತುಂಬಾ ಜಬರ್ದಸ್ತ್ ಕಂಡೀಷನ್ ಅಲ್ಲಿ ಇದೆ. 25 ಮೈಲೇಜ್ ಬರುತ್ತೆ ಸರ್. ಇಂಟೀರಿಯರ್ ತೋರಿಸ್ಬಿಡಿ ಎಕ್ಸ್ಟೀರಿಯರ್ ತೋರಿಸ್ಬಿಡಿ ಯಾವ ತರ ಸೈಕ್ ಇದೆ ಗಾಡಿ. ನ್ಯೂ ಶೇಪ್ದು ಗಾಡಿ ಇದು ತುಂಬಾ ಜಬರ್ದಸ್ತ್ ಇದೆ ಸರ್. ರೆಡ್ ಕಲರ್ದು ಇನ್ನ ಓಕೆ ರೆಡ್ ಕಲರ್ ಹುಂಡೈ ವರ್ನ 17 ಡೀಸೆಲ್ ಗಾಡಿ 25 ಮೈಲೇಜ್ ಬರುತ್ತೆ. ಇದು ಸೆಕೆಂಡ್ ಓನರ್ 68,000 ಓಡಿರೋ ಗಾಡಿ. ಈ ಗಾಡಿ ಬರೀ ನಿಮ್ಮಿಷ್ಕರಿಗೆ ಹೋಗಿ ಸರ್ ಮಾರ್ಕೆಟ್ ನಲ್ಲಿ 9 ಲಕ್ಷದಿಂದ ಕಮ್ಮಿ ಇಲ್ಲ. ಡೈರೆಕ್ಟ್ 7 ಲಕ್ಷಗೆ ಕೊಡ್ತೀನಿ ಸರ್. ಎಷ್ಟು? 7 lakhs ಕೊಡ್ತೀನಿ ಸರ್. ಓಕೆ 7 lakhs ಗೆ ಒಂದು ಹುಂಡೈ ವರ್ನ 2017 ಮಾಡಲ್ ಗಾಡಿ ಡೀಸೆಲ್ ಗಾಡಿ ಸಿಗುತ್ತೆ. ಸೊ ಅದೇ 6 ಲಕ್ಷಕ್ಕೆ ನಿಮ್ಗೆ ಒಂದು ಪೆಟ್ರೋಲ್ ಗಾಡಿ 15 ಮಾಡಲ್ ಸಿಗುತ್ತೆ. ಸೊ ವೈಟ್ ಅಂದ್ರಲ್ಲ ಸರ್, ವೈಟ್ ಎಲ್ಲಿದೆ? ಬನ್ನಿ ಸರ್ ತೋರಿಸ್ತೀನಿ. ಇನ್ನೊಂದು ವೈಟ್ ಇದೂ ಡೀಸೆಲ್ ಬೇಕಂದ್ರೆ ಡೀಸೆಲ್ನು ಇದೆ ಪೆಟ್ರೋಲ್ನು ಇದೆ. ಓಕೆ ಈ ವೈಟ್ ಕಲರ್ ಇಲ್ಲೇ ಇದೆ. ಏನ್ ಸರ್ ಡೀಟೇಲ್ಸ್ ಇರ್ತದ್ದು ಸರ್? ಇದು 2012 ಮಾಡಲ್ SX ಆಪ್ಷನಲ್. ಇದರಲ್ಲಿ 6 ಹೇರ್ ಬ್ಯಾಗ್ಸ್ 6 ಹೇರ್ ಬ್ಯಾಗ್ ಪುಷ್ ಬಟನ್ ಸ್ಟಾರ್ಟ್ ಸಮೇತ ಗಾಡಿ ಇರೋದು ಸರ್ ಇದು. ಓಕೆ ಡೀಸೆಲ್ ಪೆಟ್ರೋಲ್ ಗಾಡಿ? ಪೆಟ್ರೋಲ್ ವೇರಿಯಂಟ್ ಸರ್ ಇದು. ಓಕೆ ಪೆಟ್ರೋಲ್ ವೇರಿಯಂಟ್. ಸೊ ವೈಟ್ ನಲ್ಲಿ ನಿಮಗೆ ಪೆಟ್ರೋಲ್ ಬೇಕಂದ್ರೆ ಪೆಟ್ರೋಲ್ನು ಇದೆ, ಹಿಂದೆ ಡೀಸೆಲ್ನು ತೋರಿಸ್ತೀನಿ ಸರ್. ಓಕೆ ಇದು ಬಂದು ಪೆಟ್ರೋಲ್ ಗಾಡಿ. ಹೌದು. ಓಕೆ 2012 ಸಿಂಗಲ್ ಓನರ್ ವೆಹಿಕಲ್, ಸೆಕೆಂಡ್ ಓನರ್ ಸರ್. ಓಕೆ ರೇರ್ ಡಿಫಾಗರ್ ಎಲ್ಲ ಇದೆ ನಿಮಗೆ ಅವೈಲೇಬಲ್. ಟೋಟಲ್ 6 ಹೇರ್ ಬ್ಯಾಗ್ ಪುಷ್ ಬಟನ್ ಸ್ಟಾರ್ಟ್ ಆಪ್ಷನಲ್ ವೆಹಿಕಲ್. ಅದು 12 ಮಾಡಲ್ ಸೆಕೆಂಡ್ ಓನರ್ 4,25,000ಗೆ ಓನ್ಲಿ 4,25,000ಗೆ 6 ಹೇರ್ ಬ್ಯಾಗ್ ಪುಷ್ ಬಟನ್ ಗಾಡಿ ಕೊಡ್ತೀನಿ ಸರ್. 4.25 ಲಕ್ಷಕ್ಕೆ ನಿಮಗೆ ಒಂದು ಹೊಂಡೈ ವರ್ನ SX ಆಪ್ಷನಲ್ ವೆಹಿಕಲ್ ಒಂದು ಸಿಗ್ತಾ ಇದೆ. ಸೊ ಅಕಸ್ಮಾತ್ ಪೆಟ್ರೋಲ್ ಅಲ್ಲಿ ಬೇಡ ಅನ್ನೋರಿಗೆ ನಿಮಗೆ ಒಂದು ಡೀಸೆಲ್ ಅಲ್ಲಿ ಕೂಡ ಅವೈಲೇಬಲ್ ಇದೆ. ಸೊ ಈ ಡೀಸೆಲ್ ಹೊಂಡೈ ವರ್ನ ಡೀಟೇಲ್ಸ್ ಏನು ಸರ್? ಸರ್ ಈ ಡೀಸೆಲ್ ಹೊಂಡೈ ವರ್ನ 2015 ಮಾಡಲ್ ಸೆಕೆಂಡ್ ಓನರ್ SX ಟಾಪ್ ಎಂಡ್ ಇದೂನು. ಓಕೆ ಇದು SX ಟಾಪ್ ಎಂಡ್ ವೇರಿಯಂಟ್ ವಿತ್ ಒಳ್ಳೆ ಇಂಟೀರಿಯರ್ ಕೂಡ ಇದೆ ನಿಮಗೆ. ಬ್ರ್ಯಾಂಡ್ ನ್ಯೂ ಲೆದರ್ ಸೀಟ್ಸ್ ಎಲ್ಲ ಇದೆ ನಿಮಗೆ ಗಾಡಿಲಿ. ಸೊ ಡೀಸೆಲ್ ವೇರಿಯಂಟ್ ಈ ಹುಂಡೈ ವರ್ನ ಪ್ರೈಸ್ ಏನಾಗುತ್ತೆ ಸರ್? ಸರ್ ಈ ಡೀಸೆಲ್ ಗಾಡಿ ಇದರಲ್ಲಿ ಡ್ಯುಯಲ್ ಹೇರ್ ಬ್ಯಾಗ್ ABS ಮ್ಯಾಗ್ವಿಲ್ ಲೆದರ್ ಸೀಟ್ ಡಿಫಾಗೋ ಸ್ಟೇರಿಂಗ್ ಮುಂದ್ಕೊಂಡು ಎಲ್ಲ ಫ್ಯೂಚರ್ ಸಮೇತ ಪ್ಲಸ್ 25 ಮೈಲೇಜ್ ಬರುತ್ತೆ ಸರ್ ಇದು ಗಾಡಿ. ಇದು ಗಾಡಿ 6,25,000 ಕೊಡ್ಬಿಡ್ತೀನಿ ಸರ್. 6,25,000ಗೆ ಯಾವ ತರ ಇದೆ ನೋಡಿ. 15 ಮಾಡಲ್ ಸೆಕೆಂಡ್ ಓನರ್ ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇರುವ ಗಾಡಿ ಬರೀ 6,25,000ಗೆ ಕೊಡ್ತೀನಿ. ಓಕೆ ನನಗೆ ಬಜೆಟ್ ಅಲ್ಲಿ ಒಂದು ಹುಂಡೈ ವರ್ನ ಬೇಕು ಅನ್ನೋರಿಗೆ ಏನು ಹೇಳ್ತೀರಾ ಸರ್? ಬನ್ನಿ ಸರ್ 7,60,000ಗೆ ಆಟೋಮೆಟಿಕ್ ಕೊಡೋಣ. ಅದು 24 ಕ್ಯಾರೆಟ್ ಗೋಲ್ಡ್ ವರ್ನ. ಓಕೆ ಸೊ ಯಾವ ಇಯರ್ ಮಾಡಲ್? 2010 ಮಾಡಲ್ದು. ಇದು ಆಟೋಮೆಟಿಕ್ ವೆಹಿಕಲ್ ಡೀಸೆಲ್ದು. ಅದೂನು ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಈ ಗಾಡಿ ಬರೀ ನಿಮ್ಮಿಷ್ಕರಿಗೆ 2,60,000ಗೆ 7,60,000ಗೆ 2,60,000 में ಗಾಡಿ दे दूंगा. ಒಕ್ಕಡೆ 2,60,000ಕ್ಕೆ ಫೈನಲ್ ಆಗುತ್ತೆ ನಿಮಗೆ ಈ ಹೊಂಡೈ ವರ್ನ ಡೀಸೆಲ್ ಆಟೋಮೆಟಿಕ್ ವೇರಿಯಂಟ್ ಗಾಡಿ. ಓಕೆ ಸರ್. ಸರ್ ಮಾಡಲಲ್ಲಿ ಒಳ್ಳೆ ಮೈಲೇಜ್ ಗಾಡಿ ಬೇಕು ಅನ್ನೋರಿಗೆ ಒಂದು ಯಾವ್ದಾದ್ರು ಇದೆಯಾ ಸರ್? ಬನ್ನಿ ಸರ್ ಚೀಪ್ ಪ್ರೈಸ್ ನಲ್ಲಿ 2018 ಮಾಡಲ್ದು. ಅದು 2018 ಮಾಡಲ್ ಡೀಸೆಲ್ ಗಾಡಿ ಕೊಡ್ತೀನಿ. ಅದು 25 ಮೈಲೇಜ್ ಬರೋ ಅಮೇಜ್. ಓಕೆ ಸೊ ನೋಡ್ತಾ ಇರ್ಬೋದು ಬ್ಯಾಕ್ ಸೈಡ್ ನಿಮಗೆ ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಹೋಂಡಾ ಅಮೇಜ್ 2018 ಮಾಡಲ್ ಗಾಡಿ. ಆಫ್ಟರ್ ಮಾರ್ಕೆಟ್ ನಿಮಗೆ ಒಂದು ಅಲಾಯ್ಸ್ ಕೂಡ ಹಾಕ್ಸ್ಕೊಂಡಿದ್ದಾರೆ. ಸೊ ಈ ಹೋಂಡಾ ಅಮೇಜ್ ಏನಾಗುತ್ತೆ ಪ್ರೈಸು ಸರ್? 2018 ಮಾಡಲ್ದು ಇದು ಹೋಂಡಾ ಅಮೇಜ್. ಅದು ಎಲ್ಲ 4.0 ಪೋಸ್ಟರಿಂಗ್ AC ಲೆದರ್ ಸೀಟ್ಸ್ ಇರುವ ಗಾಡಿ ಬರೀ 4,80,000 4,80,000ಗೆ 18 ಮಾಡಲ್. ಅದನ್ನು ಡೀಸೆಲ್ 25 ಮೈಲೇಜ್ ಬರುವ ಗಾಡಿ ಕೊಡ್ತಾ ಇದ್ದೀನಿ ಸರ್. ಓಕೆ 4,80,000ಕ್ಕೆ ನಿಮ್ಮೊಂದು 18 ಮಾಡಲು ಡೀಸೆಲ್ ಗಾಡಿ ಒಂದು ಅಮೇಜ್ ಸಿಗ್ತಾ ಇದೆ. ಓಕೆ ಸರ್. ಯಾವ್ದು ಸರ್ ಇದು ಇಷ್ಟೊಂದು ಲಕ್ಸುರಿಯಸ್ ಆಗಿದೆ ಗಾಡಿ? ಸರ್ ಇದು ಸ್ಕೋಡಾ ಲೋರಾ ಸರ್. ಇದು ಇದರಲ್ಲಿ ನಿಮಗೆ ಡ್ಯುಯಲ್ ಹೇರ್ ಬ್ಯಾಗ್ ABS ಮ್ಯಾಗ್ವಿಲ್ ಲೆದರ್ ಸೀಟ್ ಡಿಫಾಗೋ ಸ್ಟೇರಿಂಗ್ ಮಾಡ್ಕೊಂಡು ಎಲ್ಲ ಫ್ಯೂಚರ್ ಸಮೇತ ಅದನ್ನು ಸ್ಟ್ಯಾನ್ಲಿ ಲೆದರ್ ಸೀಟ್ ಸಮೇತ ಗಾಡಿ. ಇದು 2011 ಮಾಡಲ್ದು ಗಾಡಿ. ಇದು ಬರೀ ಪ್ರೈಸ್ ಕೇಳ್ಬಿಟ್ರೆ ಶಾಕ್ ಆಗ್ಬಿಡ್ತೀರಾ ಸರ್. ಇಷ್ಟು ಲಕ್ಸುರಿಯಸ್ ಗಾಡಿ. ಎಷ್ಟು ಸರ್ ಲಕ್ಸುರಿಯಸ್ ಗಾಡಿ? 3 ಲಕ್ಷ ಕೊಡ್ತೀನಿ ಸರ್. ಓನ್ಲಿ 3 lakhs 4 lakhs ಇಲ್ಲ 3 lakhsಗೆ ಈ ಗಾಡಿ ಕೊಡ್ತೀನಿ ಸರ್. ಓಕೆ ಜಸ್ಟ್ 3 lakhsಗೆ ನಿಮ್ಗೆ ಒಂದು ಒಳ್ಳೆ ಲಕ್ಸುರಿಯಸ್ ಗಾಡಿ ಒಂದು ಸ್ಕೋಡಾ ಲಾರಾ ಸಿಗ್ತಾ ಇದೆ. ಸೊ ಚಿಂದಿ ಗಾಡಿ ಅಂತ ಹೇಳ್ಬೋದು ಲಾರಾ. ಸೊ ಹಾಗೆ ಒಂದು ಸಿಗಲ್ಲ ಗಾಡಿ. ಮೋಸ್ಟ್ ಡಿಮ್ಯಾಂಡೇಬಲ್ ಗಾಡಿ ಸರ್. ಹೆವಿ ಡಿಮ್ಯಾಂಡೇಬಲ್ ಮೋಸ್ಟ್ ಡಿಮ್ಯಾಂಡೇಬಲ್ ಗಾಡಿ. ಗಾಡಿ ಬನ್ನಿ ಮುಂದೆ ನೋಡಿ. ಎಲ್ಲರೂ ತಗೊಂಡ್ ಬಂದು ಮೈಗ್ರೇಟ್ ಮಾಡ್ತಾರೆ ಸರ್. ಈ ಗಾಡಿ ಇದು ಸಿಡಿಯಾ ಗಾಡಿ. ಆಚೆಯಿಂದ ತಗೊಂಡ್ ಬಂದು ಮೈಗ್ರೇಟ್ ಮಾಡಿಸ್ತಾರೆ. ಈ ಗಾಡಿ ನಿಮ್ಗೆ ನಾವು ಡೈರೆಕ್ಟ್ ಆಗಿ ಕೊಡ್ಬಿಡ್ತೀನಿ. ಇದು ಸಿಡಿಯಾ. ಇದು ಒಳಗಡೆ ಇಂಟೀರಿಯರ್ ತೋರಿಸ್ಬಿಡಿ ಸರ್. ಒಂದು ಲಕ್ಸುರಿಯಸ್ ಗಾಡಿನಲ್ಲಿ ಸಿಗಲ್ಲ ಅಷ್ಟು ಡಬಲ್ ಸ್ಟ್ಯಾಂಡಿ ಲೆದರ್ ಸೀಟ್ಸ್ 2 ಲಕ್ಷ ರೂಪಾಯಿದು ಇದೆ. ಹೇರ್ ಬ್ಯಾಗ್ ವುಡನ್ ಫಿನಿಶಿಂಗ್ ಡ್ಯಾಶ್ ಬೋರ್ಡ್ ಎಲ್ಲ ಗಾಡಿ ಮುಂದೆ ಬಂದು ನೋಡ್ರೆ ತುಂಬಾ ಸೈಕ್ ಅಂಡ್ ಜಬರ್ದಸ್ತ್ ಇದೆ ಸರ್. ಈ ಗಾಡಿ ನಿಮ್ಮಿಷ್ಕರಿಗೆ ಡೈರೆಕ್ಟ್ ಹೋಗಿ ಸರ್ ಚಿಂದಿ ಚಿತ್ರನ್ನ ಪ್ರೈಸ್ ನಲ್ಲಿ ಕೊಡ್ಬಿಡ್ತೀನಿ. 7,20,000ಗೆ 7 ಮಾಡಲ್ ಸಿಡಿಯಾ ಮಾರ್ಕೆಟ್ ನಲ್ಲಿ ಕೊಡೋದು ಸಾಧ್ಯನೇ ಇಲ್ಲ ಸರ್. 2,20,000ಗೆ ಒಂದು ಸಿಡಿಯಾ.
ಅದು ನಿಮಗೆ ಪೆಟ್ರೋಲ್ ಡೀಸೆಲ್ ಪೆಟ್ರೋಲೇ ಬರೋದು ಸರ್ ಪೆಟ್ರೋಲ್ ಬರೋದು ನಿಮಗೆ. ಸೊ ಬೆಸ್ಟ್ ಪ್ರೈಸ್ ಅಲ್ಲಿ ತಗೊಳ್ಬಹುದು. ಸೊ ಹಾಗೆ ಒಂದು ಮಾರ್ಕೆಟ್ ಅಲ್ಲಿ ಮೋಸ್ಟ್ ಡಿಮ್ಯಾಂಡೆಡ್ ಗಾಡಿ ಅಂದ್ರೆ ಒಂದು ವೋಕ್ಸ್ ವ್ಯಾಗನ್, ಅದರಲ್ಲೂ ವೆಂಟೋ 1.6 ಲೀಟರ್ ಅಂತೂ ಚಿಂದಿನೇ ಆಗೋಯ್ತಾರೆ ಎಲ್ಲರೂ. ಅಂತ ಗಾಡಿ ಏನ್ ಸರ್? ಡೀಸೆಲ್ ಕೊಡ್ತೀನಿ, 20 ಮೈಲೇಜ್ ಬರುವ ಗಾಡಿ. ಯಪ್ಪ, ಡೀಸೆಲ್ ಗಾಡಿ ಅದನ್ನು ಏನ್ ಸರ್ ಡೀಟೇಲ್ಸ್ ಇದ್ರದ್ದು? ಸರ್ 2014 ಮಾಡೆಲ್ದು ಹೈಲೈನ್ ಟಾಪ್ ಎಂಡ್ ಡ್ಯುಯಲ್ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗೋ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಫೀಚರ್ಸ್ ಸಮೇತ ಇದು ಗಾಡಿ ನಿಮ್ಗೆ. ಗಾಡಿ ಇಷ್ಟು ಜಬರ್ದಸ್ತ್ ಇದೆ. ಮೇಲ್ಗಡೆ ನೋಡಿ ಬ್ಲಾಕ್ ರೂಫಿಂಗ್ ಮಾಡಿಸಿದಾರೆ ಇವರು, ಸಿಲ್ವರ್ ಕಲರ್ ಗಾಡಿ ಸೈಕ್ ಆಗಿದೆ. ಈ ಗಾಡಿ ಬರೀ ನಿಮ್ ವಿಷ್ಕರಿಗೆ ಹೋಗಿ ಸರ್ ಡೈರೆಕ್ಟ್ ಆಗಿ 4 lakhs ಓನ್ಲಿ 14 ಮಾಡೆಲ್ದು, ಅದನ್ನು 4 lakhs ಡೀಸೆಲ್ 20 ಮೈಲೇಜ್ ಬರುವ ಟಾಪ್ ಅಂಡ್ ಹೈಲೈನ್ ಕೊಡ್ತೀನಿ ಸರ್. ಓಕೆ, 4 lakhsಗೆ ನಿಮ್ಗೊಂದು ಹೈಲೈನ್ ಟಾಪ್ ಎಂಡ್ ವೇರಿಯಂಟ್ ಒಂದು ವೆಂಟೋ ಸಿಗ್ತಾ ಇದೆ. ಅದು TDI ಡೀಸೆಲ್ 1.6 ಲೀಟರ್ ಇಂಜಿನ್ ಗಾಡಿ. ಸೊ ನೆಕ್ಸ್ಟ್ ಯಾವ್ದು ಕೊಡ್ತೀರಾ ಸರ್? ಸರ್ ಫಿಯಟ್ ಲೀನಿಯಾ ಕೊಡೋಣ ಸರ್. ಓಕೆ, ಏನ್ ಸರ್ ಡೀಟೇಲ್ಸ್ ಇರೋದು? ಸರ್ ಫಿಯಟ್ ಲೀನಿಯಾ 2014 ಮಾಡೆಲ್ದು ಗಾಡಿ ಸರ್. 2014 ಮಾಡೆಲ್ ಮಾರ್ಕೆಟ್ ನಲ್ಲಿ 4.5 ಲಕ್ಷದಿಂದ ಕಮ್ಮಿ ಇಲ್ಲ. ಓಕೆ, ನಾನು ಡೈರೆಕ್ಟ್ 3.5 ಲಕ್ಷಗೆ ಪೌಂಡೋ, ಪೋಸ್ಟರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಫೀಚರ್ಸ್ ಸಮೇತ ಬರೀ 14 ಮಾಡೆಲ್ 3.5 ಲಕ್ಷಕ್ಕೆ ಕೊಟ್ಬಿಡ್ತೀನಿ ಸರ್. ಓಕೆ, 14 ಮಾಡೆಲ್ ಒಂದು ಫಿಯಟ್ ಲೀನಿಯಾ ನಿಮಗೆ 3.5 ಲಕ್ಷಕ್ಕೆ ಸಿಗ್ತಾ ಇದೆ ನಿಮಗೆ ಗಾಡಿ. ಸೊ ಎಷ್ಟು ಬೇಗ ಬರ್ತೀರೋ ಅಷ್ಟೇ ಬೇಗ ಬರ್ಬೋದು. ಸೊ ಹಾಗೆ ಒಂದು ಒಳ್ಳೆ ಗಾಡಿ, ಒಂದು ರೆನಾಲ್ಟ್ ಟ್ರೈಬರ್ ಇದೆ. ಏನ್ ಸರ್ ಡೀಟೇಲ್ಸ್? ಸರ್ ರೆನಾಲ್ಟ್ ಟ್ರೈಬರ್ 2019 ಮಾಡೆಲ್, ಮೋಸ್ಟ್ ಡಿಮ್ಯಾಂಡಬಲ್ ವೆಹಿಕಲ್. ಒಂದು ಎರ್ಟಿಗಾ ತಗೊಂಡು ಹೋದ್ರೆ ನೀವು ಇದು ಬರೀ 12-13 ಮಾಡೆಲ್ 6 lakhs ಹೇಳ್ತಾರ. ಹೌದು. ಇದು ಲೇಟೆಸ್ಟ್ ನ್ಯೂ ಶೇಪ್ ಗಾಡಿ 19 ಮಾಡೆಲ್ದು 585 ಕೊಡ್ತೀನಿ ಸರ್. ಬರೀ ಎಷ್ಟು ಸರ್? ಬರೀ 5,85,000ಗೆ. ಎಷ್ಟು ಸರ್? 5,80,000 में ट्राइबर दे दूंगा. ओके ನೋಡಿ, 5,85,000ಕ್ಕೆ ನಿಮಗೆ ಒಂದು ಟ್ರೈಬರು 19 ಮಾಡೆಲ್ ಲೇಟೆಸ್ಟ್ ಮಾಡೆಲ್ ಗಾಡಿ ಸಿಗ್ತಾ ಇದೆ. ಎಷ್ಟು ಬೇಗ ಬರ್ತೀರೋ ಅಷ್ಟು ಬೇಗ ಸಿಗುತ್ತೆ. ಒಂದು ಚಾನ್ಸ್ ಅಲ್ಲಿ ತಗೊಂಡೋಗ್ಬೋದು ಗಾಡಿ. ಅದು ನಿಮಗೆ ಲೇಟೆಸ್ಟ್ ಮಾಡೆಲ್ 19 ಮಾಡೆಲ್ ಗಾಡಿ ಟ್ರೈಬರು. ಓಕೆ, ನೆಕ್ಸ್ಟ್ ಯಾವುದು ಸರ್? ಸರ್ ಲೀನಿಯಾ ಚಿತ್ರಾನ್ನ ಪ್ರೈಸ್ ನಲ್ಲಿ ಕೊಟ್ಬಿಡ್ತೀನಿ ಸರ್. 2019 ಮಾಡೆಲ್ದು, ಸಾರಿ 2009 ಮಾಡೆಲ್ದು. ಓಕೆ ನೋಡಿ, 2009 ಮಾಡೆಲ್ ಒಂದು ಫಿಯಟ್ ಲೀನಿಯಾ ಪೆಟ್ರೋಲ್ ಅಲ್ಲ ಸರ್ ಇದು? ಹೌದು ಸರ್. ಪೆಟ್ರೋಲ್ ಗಾಡಿ ಯಾರಾದ್ರೂ ಒಂದು ಒಳ್ಳೆ ಫಿಯಟ್ ಲೀನಿಯಾ ಹುಡುಕ್ತಾರೆ ನೋಡಬಹುದು. ಬಾಡಿ ಲೈನ್ ಸಖತ್ ಅಂತ ಏನ್ ಮಾಡಿದ್ದಾರೆ. ಟೈರ್ಸ್ ಆಲ್ಮೋಸ್ಟ್ ನಿಮಗೆ 70 to 80% ಟೈರ್ಸ್ ಇದೆ. ಸೊ ಪ್ರೈಸ್ ಏನಾಗುತ್ತೆ ಸರ್? ಸರ್ ಇದು ಪ್ರೈಸ್ ಬರೀ 1,80,000ಗೆ 9 ಮಾಡೆಲ್ದು ಪೌಂಡೋ, ಪೋಸ್ಟರಿಂಗ್, AC, ಲೆದರ್ ಸೀಟ್ಸ್ ಇರುವ ಗಾಡಿ ಬರೀ 1,80,000ಗೆ ಲೀನಿಯಾ ಕೊಟ್ಬಿಡ್ತೀನಿ ಸರ್. ಓಕೆ, ರೆನಾಲ್ಟ್ ಅಲ್ಲಿ ಇನ್ನೊಂದು ಟ್ರೈಬರ್ ಇದೆ ಸರ್, ವೈಟ್ ಕಲರ್ ಲಾರ್ಡ್ ಜಿ ಸರ್. ಇದು ಲಾರ್ಡ್ ಜಿ ಸರ್. ಇದು 7 ಸೀಟರ್ ನಲ್ಲಿ 20 ಮೈಲೇಜ್ ಬರುವ ಗಾಡಿ ಸರ್ ಇದು. ಓಕೆ, ಡೀಸೆಲ್ ಗಾಡಿ ಹಂಗಂದ್ರೆ? ಡೀಸೆಲ್ ಗಾಡಿ. ಒಂದು ಇರ್ಟಿಗಾ ತಗೊಳ್ಳೋದು ಪ್ರಿಫರೆನ್ಸ್. ಇದು ಲಾರ್ಡ್ ಜಿ ತಗೊಳ್ಬಹುದು. ಮೈಲೇಜ್ ಒಳ್ಳೆ ಬರುತ್ತೆ, 20+ ಮೈಲೇಜ್ ಬರುವ ಗಾಡಿ. 7 ಸೀಟರ್, ತುಂಬಾ ಲಕ್ಸುರಿಯಸ್ ಫೀಲ್ ಇದೆ. 7 ಸೀಟರ್ದು ಇದು ಎಲ್ಲ ಬರುತ್ತೆ. ಇದರಲ್ಲಿ ನಿಮಗೆ ಪೌಂಡೋ, ಪೋಸ್ಟರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಇದೆ. 7 ಸೀಟರ್ ಗಾಡಿ ಸರ್. ಒಂದು 16 ಮಾಡೆಲ್ದು ಇಟ್ಟಿಗೆ ತಗೊಳ್ಳಕ್ಕೆ ಹೋದ್ರೆ ಇಲ್ಲ ಅಂದ್ರೂ 8 ಲಕ್ಷ ಹೇಳ್ತಾರ, 7.5 ಲಕ್ಷ, 8 ಲಕ್ಷ ಹೇಳ್ತಾರ. ಡೈರೆಕ್ಟ್ ಬನ್ನಿ ನಮ್ಮ ಹತ್ರ. ಇದು ಲಾರ್ಡ್ ಜಿ ಅದಕ್ಕಿಂತ ಒಳ್ಳೆ ಗಾಡಿ, ಮೈಲೇಜ್ ಬಡಿಯುವ ಗಾಡಿ. 5,25,000ಗೆ 5,25,000 में दे दूंगा. ಇನ್ನೊಂದು ಪ್ರೈಸ್ 5,25,000 ಕೊಡೋಣ. ಇನ್ನೊಂದು ಪ್ರೈಸ್ 5,25,000 ನಲ್ಲಿ ಕೊಡೋಣ ಹೋಗಿ ಸರ್. ಓಕೆ, 5,25,000ಕ್ಕೆ ನಿಮಗೆ ಒಂದು ಒಳ್ಳೆ ಲಾರ್ಡ್ ಜಿ, ಅದು ಆಫ್ಟರ್ ಮಾರ್ಕೆಟ್ ಅಲಾಯ್ಸು ಡೀಸೆಲ್ ಗಾಡಿ ಸಿಗ್ತಾ ಇದೆ. ಓಕೆ, ನೆಕ್ಸ್ಟ್ ಒಂದು ಚಿಕ್ಕ ಗಾಡಿ, ಒಂದು ಒಳ್ಳೆ ಗಾಡಿ ಅಂದ್ರೆ ಒಂದು ಇಯಾನ್ ಸರ್. ಏನ್ ಸರ್ ಡೀಟೇಲ್ಸ್? ಸರ್ ಹುಂಡೈ ಇಯಾನ್ ತುಂಬಾ ಬ್ಯೂಟಿಫುಲ್ ವೆಹಿಕಲ್ ಅಂತ ಹೇಳ್ಬೋದು ಸರ್. ಇದು ಒಂದು ಬ್ಯೂಟಿ ಅಂತ ಹೇಳ್ಬೋದು, ಅಷ್ಟು ಜಬರ್ದಸ್ತ್ ಬ್ಯೂಟಿ ಇದು. ಇದು ಈ ಹುಂಡೈ ಇಯಾನ್ ನಿಮ್ಮಿಷ್ಕರಿಗೆ ಹೋಗಿ ಸರ್. ಇದರಲ್ಲಿ ನಿಮಗೆ ಪೌಂಡೋ, ಪೋಸ್ಟರಿಂಗ್, AC ಎಲ್ಲ ಬರುತ್ತೆ. ಇದು ಇಯಾನ್ 2013 ಮಾಡೆಲ್. ಮಾರ್ಕೆಟ್ ನಲ್ಲಿ 320, 325 ಇಂದ ಕಮ್ಮಿ ಇಲ್ಲ. ಡೈರೆಕ್ಟ್ 260ಗೆ ಕೊಡ್ತೀನಿ ಸರ್. 7,60,000ಗೆ ಸರ್. 7,60,000ಕ್ಕೆ ನಿಮ್ಮೊಂದು ಹುಂಡೈ ಇಯಾನ್ ಪೆಟ್ರೋಲು ಚಿಂದಿ ಗಾಡಿ ಕೊಡ್ಬೋದು ಗಾಡಿ ನಿಮಗೆ. ಸೊ ನೆಕ್ಸ್ಟ್ ಸರ್? ಸರ್ ಮಾರುತಿ ಸುಜುಕಿ ಇಗ್ನಿಸ್. ಸುಜುಕಿ ವೆಹಿಕಲ್ ಸುರಿಮಳೆ ಆಗ್ಬಿಟ್ಟಿದೆ ಸರ್ ನಮ್ಮ ಹತ್ರ. ಹೌದೌದು. ಸೊ ಯಾರಾದ್ರೂ ಒಂದು ಒಳ್ಳೆ ಸುಜುಕಿ ಗಾಡಿಗಳು ಹುಡುಕ್ತಾ ಇರೋರಿಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾರೆ ನಿಮಗೆ. ಸೊ 2017 ಮಾಡೆಲ್ ಡೆಲ್ಟಾ ವೇರಿಯಂಟ್ ಎಲ್ಲ ನಿಮಗೆ ಪೌಂಡೋ, ಪೋಸ್ಟರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಗಾಡಿನಲ್ಲಿ ತುಂಬಾ ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಇರುವ ಗಾಡಿ ಇಗ್ನಿಸ್. ನಿಮ್ಮ ಇಷ್ಕರಿಗೆ ಡೈರೆಕ್ಟ್ ಹೋಗಿ ಸರ್ 5,25,000 ಕೊಡ್ಬಿಡ್ತೀನಿ ಸರ್. ಡೌನ್ ಪೇಮೆಂಟ್ 25,000 ಕೊಡಿ, 5 ಲಕ್ಷ ಗಾಡಿ ಲೋನ್ ಮಾಡಿಸ್ಕೊಡ್ಬಿಡೋಣ ಹೋಗಿ ಸರ್. ಓಕೆ, ಜಸ್ಟ್ 25,000 ಡೌನ್ ಪೇಮೆಂಟ್ ಮಾಡಿದ್ರೆ ನಿಮಗೆ 5 ಲಕ್ಷ ನಿಮಗೆ ಲೋನೇ ಆಗುತ್ತೆ ಗಾಡಿಗೆ. ಸೊ ಎಷ್ಟು ಬೇಗ ಬರ್ತೀರೋ ಅಷ್ಟು ಬೇಗ ಸಿಗುತ್ತೆ ಗಾಡಿ. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು i10 ಇದೆ, ಗ್ರ್ಯಾಂಡ್ i10 ಸರ್ ಇದು. ಓಕೆ, ಸರ್ ಡೀಟೇಲ್ಸ್ ಇರೋದು ಗ್ರ್ಯಾಂಡ್ i10. ಅದೂನು ನಿಮಗೆ ಮಾರ್ಕೆಟ್ ನಲ್ಲಿ ಸಿಗೋದು ಎಲ್ಲ ಪೆಟ್ರೋಲ್ ವೇರಿಯಂಟ್. ಹೌದು. ಇದು ನಿಮ್ಗೆ ಡೀಸೆಲ್ ಗಾಡಿ ಕೊಡ್ತೀನಿ ಸರ್ ನಾನು. ಓಕೆ, ಡೀಸೆಲ್ ಗಾಡಿ ಯಾರಾದ್ರೂ ಹುಡುಕ್ತಾ ನೋಡ್ತಾ ಇರ್ಬೋದು, ಸಾಕಾಗಿದೆ ನಿಮಗೆ ಗಾಡಿ ಕೂಡ. ಸೊ 2013 ಮಾಡೆಲ್ ಡೀಸೆಲ್ ವೇರಿಯಂಟ್ ಮ್ಯಾಗ್ನಾ ವಿತ್ ಪೌಂಡೋ, ಪೋಸ್ಟರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ಗಾಡಿನಲ್ಲಿ. ಇಷ್ಟು ಜಬರ್ದಸ್ತ್ ಅಂಡ್ ಇಷ್ಟು ಸೈಕ್ ಇರುವ ಗಾಡಿ ಹೋಗಿದೆ ಡೈರೆಕ್ಟ್ ನಿಮ್ಮ ಇಷ್ಕರಿಗೆ ಡೈರೆಕ್ಟ್ 380ಗೆ ಕೊಡ್ತೀನಿ ಸರ್. 3,80,000ಗೆ ಡೀಸೆಲ್ ಗಾಡಿ, ಅದನ್ನು 25 ಮೈಲೇಜ್ ಬರುತ್ತೆ ಸರ್. ಇದು 3,80,000ಗೆ ಫೈನಲ್ ಆಗುತ್ತೆ ನಿಮ್ಗೆ ಒಂದು
i10 CRDI ಡೀಸೆಲ್ ಗ್ರ್ಯಾಂಡ್ i10. ಸೊ ನೆಕ್ಸ್ಟ್ ಯಾವ್ದು ಕೊಡ್ತೀರಾ ಸರ್? ಸರ್ ಹೋಂಡಾ ಜಾಸ್ ಕೊಡೋಣ ಬನ್ನಿ ಸರ್. 2009 ಮಾಡಲ್ ತೋರಿಸಿದವಾಗ 2016 ಮಾಡಲ್ ಜಾಸ್ ಕೊಡೋಣ ಬನ್ನಿ. ಓಕೆ, ಏನ್ ಸರ್ ಇದು 16 ಮಾಡಲ್ ಜಾಸ್ ಡೀಟೇಲ್ಸ್? ಸರ್ 16 ಮಾಡಲ್ ಜಾಸ್ ಮಾರ್ಕೆಟ್ ಅಲ್ಲಿ 6.5 ಲಕ್ಷದಿಂದ ಕಮ್ಮಿ ಇಲ್ಲ. ಓಕೆ, ನಾನು ಡೈರೆಕ್ಟ್ 5.5 ಲಕ್ಷಗೆ ಕೊಡ್ತೀನಿ. 1 ಲಕ್ಷ ಡಿಸ್ಕೌಂಟ್ ಒಂದೇ ಸರಿ ಡೈರೆಕ್ಟ್ 5,50,000 ಗೆ 4 ಪೋಸ್ಟಿಂಗ್ AC ಲೆದರ್ ಸೀಟ್ಸ್ ಇರುವ ಗಾಡಿ ಬರೀ 5.5 ಲಕ್ಷಗೆ ಜಾಸ್ ಕೊಡ್ತೀನಿ. ಅದನ್ನು 16 ಮಾಡಲ್ ಸೆಕೆಂಡ್ ಓನರ್ ಅದು ಸರ್. ಓಕೆ ಸರ್. ಏನ್ ಸರ್ ಇನ್ನೊಂದು ಸಿಲ್ವರ್ ಕಲರ್ ಒಂದು ಸಿಲ್ಲರ್ ಇದೆ ಸರ್, ಅದು ಆಟೋಮೆಟಿಕ್ ತೋರಿಸಿದೆ ನಿಮಗೆ. ಹೌದು, ಇದು ಮ್ಯಾನ್ಯುವಲ್ ಕೊಡ್ತೀನಿ ನಾನು. ಓಕೆ, ಆಟೋಮೆಟಿಕ್ ಬೇಡ ಸರ್, ನಮಗೆ ಆಟೋಮೆಟಿಕ್ ಓಡಿಸಕ್ಕೆ ಬರಲ್ಲ ಸರ್, ನನಗೆ ಮ್ಯಾನ್ಯುವಲ್ ಬೇಕು ಅಂದ್ರೆ ಸಿಲ್ವರ್ ಕಲರ್ದು. ಓಕೆ, ಸೊ ನೋಡಬಹುದು ಸಿಲ್ವರ್ ಕಲರ್ ಒಂದು ಸಿಲ್ಲೇರಿಯೋ 2017 ಮಾಡಲ್, ಸಾರಿ 16 ಮಾಡಲ್ದು ಸೆಕೆಂಡ್ ಓನರ್. 4 ಪೋಸ್ಟಿಂಗ್ AC ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಮ್ಯಾನ್ಯುವಲ್ ಗಾಡಿ ಅದು ಆಟೋಮೆಟಿಕ್ನು ಇದೆ, ಮ್ಯಾನ್ಯುವಲ್ನು ಇದೆ. ಅದು ಸ್ಕೈ ಬ್ಲೂ ಕಲರ್, ಇದು ಸಿಲ್ವರ್ ಕಲರ್. ಬರೀ ಈ ಗಾಡಿ ನಿಮಿಷ್ಕರಿಗೆ 3,60,000 ಕೊಡ್ಬಿಡೋಣ ಸರ್. ಹೋಗಿ ಸರ್, 3,60,000ಕ್ಕೆ ಬರೀ 3,60,000. 420 ಮಾರ್ಕೆಟ್ ನಲ್ಲಿ ಕಮ್ಮಿ ಇಲ್ಲ, 360 ಕೊಡೋಣ ಸರ್. 3,60,000ಗೆ ಫೈನಲ್ ಆಗುತ್ತೆ ನಿಮಗೆ ಗಾಡಿ ಇದು. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು i10 ಇದೆ, ನಾರ್ಮಲ್ i10. ಸೊ ಇದ್ರ 12 ಮಾಡಲ್ ಪೆಟ್ರೋಲ್ ಗಾಡಿ ಇದು. 4 ಪೋಸ್ಟಿಂಗ್ AC ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಗಾಡಿನಲ್ಲಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಈ ಗಾಡಿ ಬರೀ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಎಷ್ಟಿಗೆ ಕೊಡ್ಬಿಡ್ತೀನಿ ಹೇಳಿ? 2,80,000 ಕೊಡ್ಬಿಡ್ತೀನಿ ಸರ್. ಓಕೆ, 2,80,000ಗೆ ನಿಮ್ಗೆ ಒಂದು 11 ಮಾಡಲ್ ಗಾಡಿ ಒಂದು i10 ಅದು ಕಪ್ಪ ಇಂಜಿನ್ ಬರೋದು, VT ಕಪ್ಪ ಇಂಜಿನ್. ಇದು ನ್ಯೂ ಶೇಪ್ ಇಂಜಿನ್ ಬರೋದು, ನ್ಯೂ ಶೇಪ್ ಗಾಡಿನೂ ಇದು. 280ಗೆ ಅದನ್ನು 13 ಮಾಡಲ್ i10 ಕೊಡ್ತೀನಿ ಸರ್. ಓಕೆ, ಏನ್ ಸರ್ ಅವೆಂಜರ್ ಎಲ್ಲ ಕುತ್ಕೊಂಡ್ಬಿಟ್ಟಿದ್ರೆ ಏನಾದ್ರು ಸೇಲ್ಗಿದೆ ಗಾಡಿ? ಸರ್ ನಂದ ಓನ್ ಗಾಡಿ ಸರ್ ಇದು. ಓಕೆ, ಏನ್ ಸರ್ ಇದು ಡೀಟೇಲ್ಸ್ ಹಾಗಂದ್ರೆ ಓನರ್ದು ಓನ್ ಗಾಡಿ ಇದು. ಓಕೆ, ಸೊ ಅವ್ರ ಓನರ್ ಗಾಡಿನೇ ಇವಾಗ ಸೇಲಿಗೆ ಬಂದ್ಬಿಟ್ಟಿದೆ ಗಾಡಿ. ಸೊ ಯಾರಾದ್ರೂ ಒಂದು ಅವೆಂಜರ್ ಹುಡುಕ್ತಾರೆ, ಏನ್ ಸರ್ ಡೀಟೇಲ್ಸ್ ಇದ್ದು? ಸರ್ ಅವೆಂಜರ್ ಇದು 2019 ಮಾಡಲ್ ಕ್ರೂಸ್ ವೇರಿಯಂಟ್. ಓಕೆ, ಯಾವ ವೇರಿಯಂಟ್ ಹೇಳಿ? ಕ್ರೂಸ್ ವೇರಿಯಂಟ್. ಒಂದು ಬುಲೆಟ್ ಓಡುತ್ತಲ್ಲ ಆ ಸ್ಪೀಡ್ ನಲ್ಲಿ ಇದು ಅವೆಂಜರ್ ಓಡುತ್ತೆ. ಕ್ರೂಸ್ ತುಂಬಾ ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಕಂಡೀಷನ್, ವೈಟ್ ಕಲರ್ದು. ಇದು ಓನ್ ಯೂಸ್ದು. ಇವಾಗ ನಾನು ರೀಸೆಂಟ್ ಆಗಿ ಗಾಡಿ ಚೇಂಜ್ ಮಾಡಿದೀನಿ. ಇಲ್ಲಿ ಬರ್ಗ್ಮ್ಯಾನ್ ಇದೆ ನೋಡಿ, ಅದಕ್ಕೆ ಈ ಗಾಡಿ ಕೊಡ್ತಾ ಇರೋದು. ನಾನು ಕಾರಣ ನೀವು ತಿಳ್ಕೊಂತಾ ಇರ್ಬೋದು ಸರ್, ಬರೀ ಕಾರ್ ನಲ್ಲಿ ಡಿಸ್ಕೌಂಟ್ ಕೊಡ್ತಾರೆ, 2 ವೀಲರ್ ನಲ್ಲಿ ಡಿಸ್ಕೌಂಟ್ ಕೊಡಲ್ಲ ಅಂತ. ಡೈರೆಕ್ಟ್ 50% ಡಿಸ್ಕೌಂಟ್ ಸರ್ ಇದು. ಸರ್ ಶೋರೂಮ್ ಲೆಕ್ಕ ಆದ್ರೆ 25% ಕೊಡ್ತಾ ಇರೋದು ಗಾಡಿ. 25%? ಬರೀ 65,000ಗೆ. ಬರೀ 65,000? ಬರೀ 65,000ಗೆ ಅವೆಂಜರ್ ಕ್ರೂಸ್ 220 ಸೀರೀಸ್ ಕೊಡ್ತಾ ಇದ್ದೀನಿ ಸರ್. ಸರ್ ಎಷ್ಟು ಕಿಲೋಮೀಟರ್ ಓಡಿರ್ಬೋದು ಸರ್? ಹಂಗಾರೆ ಸರ್ ಬರೀ ಓಡಿರೋದು 4,500 ಕಿಲೋಮೀಟರ್ ಓಡಿರೋದು. 65,000 ಕಿಲೋಮೀಟರ್ ಸರ್. 65,000ಗೆ ಫೈನಲ್ ಮಾಡ್ಕೊಡ್ತೀರಾ? 65,000 ಕೊಡ್ತೀನಿ ಸರ್. ಓಕೆ ಸರ್.